ಕಳೆದ ಬಾರಿ ನಾವು ಸ್ವಧರ್ಮ, ಸಮಾಜ ಧರ್ಮ, ಸನಾತನ ಧರ್ಮ ಈ ಮೂರು ಶಬ್ದಗಳ ವಿಶ್ಲೇಷಣೆಯನ್ನು ನಾವು ನೋಡ್ತೀವಿ. ಇದು ಅತ್ಯಂತ ಮುಖ್ಯವಾದದ್ದು. ಸಮಾಜದಲ್ಲಿ ತುಂಬ ವಿವಾದಾಸ್ಪದವಾದಂಥ, ಅರ್ಥ ಗೊತ್ತಿಲ್ಲದೇ ಇದ್ದರೆ ತುಂಬ ವಿವಾದಾಸ್ಪದವಾಗುವಂಥ ವಿಚಾರ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಯಾವ ಥರದ ನೋವು ಆಗುವುದಿಲ್ಲ. ಸ್ವಧರ್ಮ ಅಂದ್ರೂ ಜಾತಿ ಧರ್ಮ ಅಂದರೂ ಒಂದೇ. ನಮ್ಮಲ್ಲಿ ಜಾತಿ ಅನ್ನೋದಕ್ಕೆ, ಕುಲಧರ್ಮಕ್ಕೆ ಜಾತಿ ಅನ್ನುವಂಥ ರೂಢಿ ವ್ಯವಹಾರದಲ್ಲಿ ಬಂದಿದೆ. ಆದರೆ ಶಾಸ್ತ್ರ ಹೇಳುತ್ತೆ ಜಾತಿ ಧರ್ಮ ಅಂದರೆ ಸ್ವಧರ್ಮ ಅಥವಾ ಸ್ವಭಾವ, ಜೀವಕ್ಕೆ ಅಂಟಿದಂಥ ಅನಾದಿ ನಿತ್ಯವಾದಂಥ ಸ್ವಭಾವ. ಈ ಜಾತಿ ಧರ್ಮಕ್ಕೆ ಒಡೆಯ ಯಾರು ಅಂತಂದರೆ ಜೀವನೇ. ಇನ್ನು ಕುಲಧರ್ಮ ಅಥವಾ ಸಮಾಜ ಧರ್ಮ, ಸಮಾಜದಲ್ಲಿ ಅವನವನು ಮಾಡುವಂಥ ಕೆಲಸ, ಸ್ಕಿಲ್ ಏನೇನಿದೆ ಆ ಸ್ಕಿಲ್ಲನ್ನು, ಯಾಕೆಂದರೆ ಹೇಳಿದ್ವಲ್ಲ ಹಿಂದೆ, ಒಂಟಿಯಾಗಿ ಯಾರೂ ಜೀವನ ಮಾಡಲಿಕ್ಕಾಗೋಲ್ಲ. ಎಲ್ಲರ ಪರಸ್ಪರ ಒಬ್ಬರನ್ನೊಬ್ಬರು ಸಹಕಾರ ಮಾಡಿಕೊಂಡು ಜೀವನ ಮಾಡಬೇಕು. ಸೊ ಸಮಾಜಕ್ಕೆ ತನ್ನ ಸ್ಕಿಲ್ಲನ್ನು ಒಂದು ಕಾಂಟ್ರಿಬ್ಯೂಷನ್ ಆಗಿಟ್ಟು ಎಲ್ಲರ ಸಹಕಾರವನ್ನು ಪಡೆಯುವಂಥ ಧರ್ಮ ಕುಲಧರ್ಮ. ಸೊ ಹಾಗಾಗಿ ಯಾರ್ಯಾರಿಗೆ ಏನೇನು ಸ್ಕಿಲ್ ಇದೆ ಅದಕ್ಕೆ ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ ಕೊಟ್ಟರು. ಆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದರಿಂದ ಅವರು ಮಾಡುವಂಥ ಕೆಲಸದಿಂದ ಬಂದಂಥ ಹೆಸರೇ ಕುಲಧರ್ಮ ಅಥವಾ ಸಮಾಜ ಧರ್ಮ. ಇದಕ್ಕೆ ಒಡೆಯ ಯಾರು ಅಂತಂದರೆ ಆ ಸಮಾಜದಲ್ಲಿದ್ದಂಥ ಆ ಕುಲಕ್ಕೆ ತಕ್ಕಂತೆ ಮುಖಂಡರು ಯಾರಿರ್ತಾರೆ ಅವರೇ ಅದನ್ನು ಗವರ್ನ್ ಮಾಡುತ್ತಾರೆ. ನಮಗೆ ಪ್ರತಿಯೊಂದು ಕುಲಕ್ಕಾಗಲಿ, ಸಮಾಜಕ್ಕಾಗಲಿ, ವರ್ಗಕ್ಕಾಗಲಿ ಅವ್ರಿಗೂ ಒಂದೊಂದು ವರ್ಗ ಇದೆ, ಸಂಘಗಳಿದೆ, ವೆಲ್ಫೇರ್ ಅಸೋಸಿಯೇಷನ್ಸ್ ಇದೆ, ಅದಕ್ಕೆ ಎಲೆಕ್ಷನ್ಸ್ ಆಗುತ್ತೆ. ಅಥವಾ ಅವರಿಗೆ ಒಬ್ಬ ಮೂಲ ಗುರು ಅಂತ ಬರೀರ್ತಾರೆ. ನಾವು ನೋಡೇ ಇದ್ದೇವೆ, ಪ್ರತಿಯೊಂದು ಸಂಘಕ್ಕೂ ಒಂದೊಂದು ಗುರು ಇದ್ದಾರೆ. ಅದನ್ನು ಗವರ್ನ್ ಮಾಡೋಕ್ಕೆ, ಅಂದರೆ ಆ ಒಂದು ವೆಲ್ಫೇರ್. ಸೊ ಇದಕ್ಕೆ ಒಡೆಯ ಯಾರು ಅಂದರೆ ಸಮಾಜದಲ್ಲಿ ಯಾರು ಮುಖಂಡರಾಗಿರ್ತಾರೋ ಅವರು ಇದನ್ನು ಗವರ್ನ್ ಮಾಡ್ತಾ ಹೋಗ್ತಾರೆ. ಕೊನೆಗೆ ಸನಾತನ ಧರ್ಮ. ಸನಾತನ ಧರ್ಮ ಹಿಂಸೆ ಎಲ್ಲರಿಗೂ ಅಪ್ಲೈ ಆಗುವಂಥ ಧರ್ಮ. ಸನಾತನದ ಎಲ್ಲರಿಗೂ, ಮನುಷ್ಯ ಪ್ರಾಣಿ ಎಲ್ಲೆಲ್ಲಿದೆಯೋ ಎಲ್ಲರಿಗೂ ಅಪ್ಲೈ ಆಗುವಂಥ ಧರ್ಮ. ಮನುಷ್ಯ ಪ್ರಾಣಿ ಅಂತ ಪ್ರತ್ಯೇಕವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿರ್ಣಯವನ್ನು ತೆಗೆದುಕೊಳ್ಳುವಂಥದ್ದು, ಆಲೋಚನೆ ಮಾಡುವಂಥ ಸ್ವಾತಂತ್ರ್ಯ ಇರುವುದು ಕೇವಲ ಮನುಷ್ಯ ಪ್ರಾಣಿಗೆ ಮಾತ್ರವೇ, ಉಳಿದ ಪ್ರಾಣಿಗಳಿಗಿಲ್ಲ. ಹಾಗಾಗಿ ಅವರಿಗೆಲ್ಲರಿಗೂ ಒಂದೇ ಧರ್ಮ. ಉಳಿದ ಪ್ರಾಣಿಗಳಿಗೆ ಪಶು ಧರ್ಮ ಅಂತೇವೆ. ಮನುಷ್ಯನಿಗೆ ಪ್ರತ್ಯೇಕವಾಗಿ ಧರ್ಮ ಇರುತ್ತೆ. ಸನಾತನ ಧರ್ಮದಲ್ಲಿ ಎಲ್ಲ ಮನುಷ್ಯರಿಗೂ ಅಪ್ಲೈ ಆಗ್ತದೆ. ಕೇವಲ ಭಗವಂತ ಶರೀರ ಕೊಟ್ಟು ಸೃಷ್ಟಿ ಮಾಡಿದಂಥದ್ದು ಎಲ್ಲೆಲ್ಲಿ ಪ್ರಾಣಿ ಇದೆಯೋ, ಎಸ್ಪೆಷಲಿ ಮನುಷ್ಯ ಪ್ರಾಣಿ, ಅವರೆಲ್ಲರೂ ಫಾಲೋ ಆಗಬೇಕಾದಂಥ ಧರ್ಮ, ಅವರಿಗೆ ಅಪ್ಲೈ ಆಗುವಂಥ ಧರ್ಮ ಸನಾತನ ಧರ್ಮ. ಸತ್ಯವನ್ನು ಹೇಳುವುದು, ಅಹಿಂಸೆಯನ್ನು ಪರಿಪಾಲನೆ ಮಾಡೋದು. ಮುಂದೆ ಕೃಷ್ಣ ಭಗವದ್ಗೀತೆಯಲ್ಲೇ ಹೇಳ್ತಾರೆ, ಅಮಾನಿತ್ವಂ ಮಡಂಬಿತ್ವಂ ಅಹಿಂಸಾ ಶಾಂತಿರಾಜ್ಯವಂ. 26 ಗುಣಗಳನ್ನು ಹೇಳ್ತಾನೆ. ಇದು ಮನುಷ್ಯನಿಗಿರಬೇಕಾದಂಥ ಗುಣ. ಕೇವಲ ಭಾರತದಲ್ಲಿದ್ದಂಥ ಹಿಂದೂಗಳಿಗೂ ಮಾತ್ರ ಅಲ್ಲ, ಬ್ರಾಹ್ಮಣರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಮನುಷ್ಯ ಅಂತ ಅಂಬೋನು ಏನಿರುತ್ತೆ ಎಲ್ಲರಿಗೂ ಅಪ್ಲೈ ಆಗ್ತದೆ. ಅದನ್ನು ಸನಾತನ ಧರ್ಮ ಅಂತೇವೆ. ಇದಕ್ಕೆ ಒಡೆಯ ಯಾರಾದ್ರೆ ಭಗವಂತ. ಸ್ವಧರ್ಮಕ್ಕೆ ಜೀವ, ಸಮಾಜ ಧರ್ಮಕ್ಕೆ ಸಮಾಜದಲ್ಲಿದ್ದಂಥ ಮುಖಂಡರು, ಸನಾತನ ಧರ್ಮಕ್ಕೆ ಭಗವಂತ. ಸೊ ಸಂತೋಷವಾಗಿ ಜೀವನ ಮಾಡಬೇಕಾದರೆ ಸ್ವಧರ್ಮ, ನನ್ನ ಗುಣ ಯಾವುದೋ, ಮೂಲಭೂತವಾಗಿ ನನ್ನ ಗುಣ ಯಾವುದೋ ಅದಕ್ಕೆ ತಕ್ಕಂತೆ ಸಮಾಜದಲ್ಲಿ ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತಂಬುದು ಸ್ವಧರ್ಮ ಹೇಳುತ್ತೆ. ಸ್ವಧರ್ಮ ಯಾವಾಗೂ ಕೂಡ ನಾನು, ಸ್ವಧರ್ಮ ಅಂದರೆ ನನ್ನ ಧರ್ಮ. ಸ್ವ ಅಂತಂದರೆ ಮತ್ತೆ ಸಪ್ರೇಟಾಗಿ ಮಾಡೋದು ಬೇಡ. ನನ್ನ ಧರ್ಮ ಏನು ಅಂತಂದರೆ ಸಮಾಜಕ್ಕೆ ತಕ್ಕಂತೆ ನನ್ನ ಕಾಂಟ್ರಿಬ್ಯೂಷನ್ ಕೊಡ್ತಾ ಭಗವಂತ ಹೇಳಿದಂಥ ವಿಚಾರಗಳನ್ನು, ಸನಾತನ ಧರ್ಮವನ್ನು ಪಾಲಿಸ್ತಾ ಹೋಗಬೇಕು. ಸಮಾಜ ಧರ್ಮವನ್ನು, ಸನಾತನ ಧರ್ಮ ಎರಡನ್ನೂ ಫಾಲೋ ಆಗಬೇಕು. ಅದು ಮನುಷ್ಯನ ಕರ್ತವ್ಯ. ಸಮಾಜ ವಿಷಯಕ್ಕೆ ಬಂದರೆ ಸಮಾಜ ಯಾವಾಗೂ ಕೂಡ ಸನಾತನ ಧರ್ಮವನ್ನು ಫಾಲೋ ಆಗಬೇಕು. ಸೊ ಕೇವಲ
ಸ್ವಾರ್ಥದಿಂದ ನಮ್ಮ ವರ್ಗ ನಮ್ಮ ಕುಲವೇ ಉದ್ಧಾರ ಆಗಬೇಕು, ನಮ್ಮದೊಂದು ವೆಲ್ಫೇರ್ ಅಸೋಸಿಯೇಷನ್ ಇಟ್ಕೊಂಡು ಅದರ ಎಲೆಕ್ಷನ್ ಇಟ್ಕೊಂಡು ಅದಕ್ಕೆ ಬೆನಿಫಿಟ್ಸನ್ನು ಪಡೆಯೋ ಬಗ್ಗೆ ಹೇಗೆ ಅಂತ ಆಲೋಚನೆ ಮಾಡೋದು ಬಿಟ್ಟು ನಮ್ಮ ವೆಲ್ಫೇರೂ ಇರಬೇಕು, ಜೊತೆಗೆ ಇನ್ನೊಬ್ಬನಿಗೂ ಇಂಜಸ್ಟಿಸ್ ಆಗಬಾರ್ದು. ಎಲ್ಲರೂ ಮನುಷ್ಯರೇ, ಮನುಷ್ಯ ಸಾಮಾನ್ಯರ ಧರ್ಮ ಅಂತ ಅಂದ್ಕೊಂಡು ಸನಾತನ ಧರ್ಮವನ್ನು ಪಾಲಿಸ್ತಾ ಹೋಗಬೇಕು. ಅದಕ್ಕೆ ಎಲ್ಲ ಮತಗಳ, ಎಲ್ಲ ಮಠಗಳ, ಎಲ್ಲ ಕುಲಗಳ ಉದ್ದೇಶ ಒಂದೇ. ನೀವು ಹಳೆಯ ಕಾಲದಲ್ಲಿನ ನೀವು ನೋಡ್ತಾ ಬಂದರೆ ಮೋನೋಸೈಕಿಸಮ್, ಮೋನೋಥೀಸಮ್ ಅಂತ ಎರಡಿದೆ. ಎಷ್ಟೋ ಜನ ಮೊನೋಸೈಕಿಸಮ್ ಅಂದರೆ ಭಗವಂತ ಒಬ್ಬನೇ. ನಿಮಗೆ ತಾರ್ಕಿಕ ಕಾಲದಿಂದ ನಾವು ನೋಡಿದಾಗ ತಾರ್ಕಿಕರು, ಅದಂತ ಬಂದಂಥ ಯೂಧರು, ಕ್ರಿಶ್ಚಿಯನ್ಸ್, ಇಸ್ಲಾಂ, ಇವರೆಲ್ಲ ಕೂಡ ದೇವರು ಒಬ್ಬನೇ ಅಂತಲೇ ಹೇಳಿದ್ದಾರೆ. ಆ ಒಬ್ಬನು ಅವರವರಿಗೆ ಬೇಕಾದಂಥ ಹೆಸರುಗಳನ್ನು ಕೊಟ್ಟಿದ್ದರಿಂದ ಗಲಾಟೆಗೆ ಶುರುವಾಗಿದೆ. ಬಟ್ ದೇವರು ಒಬ್ಬನೇ ಅಂತ ಎಲ್ಲರೂ ಒಪ್ಪುತ್ತಾರೆ. ನಂತರ ಜೈನಿಸಮ್, ಬುದ್ಧಿಸಮ್ ಬಿಟ್ಟರೆ, ಯಾಕಂದರೆ ಅವರು ದೇವರನ್ನು ಒಪ್ಪೋದಿಲ್ಲ, ಅವರನ್ನು ಹೊರತುಪಡಿಸಿ ಇನ್ನು ಅದ್ವೈತ ಆಗಲಿ, ವಿಶಿಷ್ಟ ಅದ್ವೈತ ಆಗಲಿ, ದ್ವೈತ ಆಗಲಿ, ಎಲ್ಲರೂ ಕೂಡ ದೇವರು ಒಬ್ಬನೇ ಅಂತಲೇ ಹೇಳ್ತಾರೆ. ಸೊ ಇದು ಸನಾತನ ಧರ್ಮ, ಎಲ್ಲರೂ ಫಾಲೋ ಆಗುವಂಥ ಧರ್ಮ, ಎಲ್ಲರೂ ದೇವರು ಒಬ್ಬನೇ ಅಂತಲೇ ಹೇಳ್ತಾರೆ. ಆದರೆ ಆ ದೇವರು ಯಾರು ಎಂಬೋ ವಿಚಾರದಲ್ಲಿ ಗಲಾಟೆ ಅಷ್ಟೇ, ಅದಕ್ಕೆ ಪಕ್ಕಕ್ಕಿಡೋಣ. ಸೊ ಎಲ್ಲ ಮತಗಳು ಸನಾತನ ಧರ್ಮವನ್ನು ಫಾಲೋ ಆಗ್ತಾ ಇದೆ. ಎಲ್ಲ ಮತಗಳ ಮೂಲ ಉದ್ದೇಶ ನಾನ್ ವೈಲೆನ್ಸ್, ಸತ್ಯವನ್ನೇ ಮಾತಾಡೋದು, ಒಬ್ಬರಿಗೊಬ್ಬರು ತೊಂದರೆ ಕೊಡಕೊಳ್ಳದೆ ಶಾಂತಿಯಾಗಿರೋದು ಎಲ್ಲ ಮತಗಳು ಬೋಧನೆ ಮಾಡ್ತದೆ, ಸನಾತನ ಧರ್ಮವನ್ನೇ ಬೋಧನೆ ಮಾಡ್ತದೆ. ಆದರೆ ಪ್ರಾಬ್ಲಮ್ ಇಲ್ಲಾಗತ್ತೆ ಅಂದರೆ ಸನಾತನ ಧರ್ಮವನ್ನು ಎಲ್ಲರೂ ಬೋಧನೆ ಮಾಡ್ತಾರೆ, ಅದು ಬೋಧನೆ ಬೇರೆ ಇರುತ್ತೆ, ಆಚರಣೆ ಬೇರೆ ಇರುತ್ತೆ. ಅದರಿಂದನೇ ಸಮಾಜದಲ್ಲಿ ಗಲಾಟೆಗಳಾಗ್ತಾಯಿದೆ. ಉದ್ದೇಶ ಒಳ್ಳೆಯದೇ, ಪಾಲಿಸೋದ್ರ ಬಗ್ಗೆನೇ ಸ್ವಲ್ಪ ಚಿಂತೆ ಅಷ್ಟೆ. ಸೊ ಅದರ ಬಗ್ಗೆ ಎಲ್ಲರಿಗೂ ಗೊತ್ತಿರೋ ವಿಚಾರವೇ, ಎಕ್ಸ್ಪ್ಲೈನ್ ಮಾಡುವಂಥ ಅಗತ್ಯ ಇಲ್ಲ. ಹೀಗೆ ಇದನ್ನು ಸ್ಥಿರವಾಗಿ ಈ ಅರ್ಥವನ್ನು ನಮ್ಮ ತಲೆಗೆ ಎಕ್ಸ್ಪ್ಲೈನ್ ಮಾಡಿಕೊಂಡರೆ ಸಮಾಜದಲ್ಲಿ ಇರುವಂಥ ವ್ಯವಹಾರದಲ್ಲಿ ಆಗುವಂಥ ಯಾವುದೂ ಕೂಡ ನಮಗೆ ಬಂದಕ್ಕಾಗೋದಿಲ್ಲ. ಸ್ವಧರ್ಮ, ಸಮಾಜ ಧರ್ಮ, ಸನಾತನ ಧರ್ಮ, ಇದರ ಡೆಫಿನಿಷನ್ ನಾವು ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಳ್ಳೋದೊಂದೇ ಅಲ್ಲ, ಮುಂದೆ ಈ ಶಬ್ದಗಳು ಬಂದಾಗ ಅದನ್ನೇ ಅಪ್ಲೈ ಮಾಡಬೇಕು. ಮತ್ತು ವ್ಯವಹಾರದಲ್ಲಿ ನಾವು ಬಳಸುವಂಥದ್ದು ಅಪ್ಲೈ ಮಾಡಿದ್ರೆ ಕಷ್ಟ. ವ್ಯವಹಾರದಲ್ಲಿ ಜಾತಿ ಧರ್ಮ ಅಂದ್ರೂ ಕುಲಧರ್ಮ ಅಂದರೂ ಒಂದೇ. ಸನಾತನ ಧರ್ಮ ಅದೇನೋ ಭಾಗವತದಲ್ಲಿ, ಭಗವದ್ಗೀತೆಯಲ್ಲಿ ಬರುತ್ತೆ. ಆಗಾಗ ರಾಜಕಾರಣಿಗಳು ಎತ್ಕೊಳ್ತಾರೆ, ಸನಾತನ ಧರ್ಮ ಅಂತಂದರೆ ಹಿಂದೂ ಧರ್ಮ ಅಂತ ಭಾಳ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇದು ಇನ್ನೊಂದು ವಿಪರೀತ. ಎಲ್ಲರೂ ಫಾಲೋ ಆಗಬೇಕಾದ ಧರ್ಮ, ಎಲ್ಲರೂ ಹಿಂದೂ ಧರ್ಮವನ್ನು ಹೆಂಗೆ ಫಾಲೋ ಆಗ್ತಾರೆ? ಈಗ ರಾಮ ಇದ್ದಾನೆ, ಎಲ್ಲರೂ ರಾಮನ ಹೆಂಗೆ ಫಾಲೋ ಆಗ್ತಾರೆ? ಭಾರತದಲ್ಲಿದ್ದವರು, ರಾಮನ ಬಗ್ಗೆ ಗೊತ್ತಿದ್ದವರು ಫಾಲೋ ಆಗ್ತಾರೆ. ವಿದೇಶದಲ್ಲಿದ್ದವರು ಅವ್ರು ಯಾಕೆ ಫಾಲೋ ಆಗ್ತಾರೆ? ಆಗೋದಿಲ್ಲ. ಸನಾತನ ಧರ್ಮ ಅಂತಂಬೋದು ಹಿಂದೂ ಧರ್ಮ ಅಲ್ಲ, ಎಲ್ಲರಿಗೂ ಅಪ್ಲೈ ಆಗುವಂಥ ಧರ್ಮ. ಅದರಲ್ಲಿ ದೇವರು ಅಂತ ಇರ್ತಾರೆ ಅಷ್ಟೇ, ದೇವರ ಹೆಸರು ಬಗ್ಗೆ ಕ್ಲೈಮ್ ಮಾಡೋಂಗಿಲ್ಲ. ಅವರವರು ಮಾನಸಿಕ ಮನೋ ಅಭಿಪ್ರಾಯದಿಂದ ಅವರವರ ದೇವರು ಬೇರೆ ಅಂತ ಅವರು ಅಂದುಕೊಳ್ಳುತ್ತಾರೆ. ಅದರಲ್ಲಿ ಕಂಪ್ಯಾರಿಷನ್ ಎಂಬುದು ಬಂದಾಗ ಅದು ಸಮಾಜದಲ್ಲಿ ತೊಂದರೆ ಆಗ್ತದೆ. ಇರಲಿ, ನಾವಿನ್ನೂ ಸಬ್ಜೆಕ್ಟಿಗೆ ಹೋಗೋಣ. ಕೃಷ್ಣ ಹೇಳ್ತಾನೆ, ಅರ್ಜುನ, ನಿನ್ನ ಸ್ವಧರ್ಮ, ಸಮಾಜ ಧರ್ಮ, ಸನಾತನ ಧರ್ಮ ಮೂರು ಒಂದೇ ಆಗಿದೆ. ಅಂದರೆ ಒಂದಕ್ಕೊಂದು ವಿಪರೀತ ಏನೂ ಇಲ್ಲ. ನಮಗಾದರೆ ಕಷ್ಟ. ನಮ್ಮ ಸ್ವಧರ್ಮ ಯಾವುದು ಹೆಚ್ಚಿನಂತೂ ಗೊತ್ತಿಲ್ಲ. ಒಂದು ವೇಳೆ ಗೊತ್ತು ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದರೂ ಕೂಡ ಯಾವುದೋ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ನಾಲ್ಕರಲ್ಲಿ ಯಾವುದೋ ಒಂದು ಬರುತ್ತೆ. ಅದಕ್ಕೆ ತಕ್ಕಂತೆ ನಾವು ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ ಕೊಡಬೇಕು. ನನಗೆ ಟೀಚಿಂಗ್ ತುಂಬ ಇಷ್ಟ, ಟೀಚಿಂಗ್ ಮಾಡೋದು, ಹೆಚ್ಚಿನ ವಿಷಯ ತಿಳ್ಕೊಳ್ಳೋದೇ ಇಷ್ಟ ಅಂತಂದಾಗ ಸಮಾಜಕ್ಕೆ ಒಂದು ಅವೇರ್ನೆಸ್ ಕೊಡುವಂಥ ಕೆಲಸ ಮಾಡಬೇಕು. ಕ್ಷತ್ರಿಯ ಧರ್ಮ ಇತ್ತಂದುಕೊಳ್ಳೋಣ, ನಾವೇನು ಮಾಡಬೇಕು? ರಕ್ಷಣೆಗೆ ನಿಲ್ಲಬೇಕಾಗ್ತದೆ. ಎಲ್ಲರ ಒಂದು ರೈಟ್ಸಿಗೋಸ್ಕರ, ರಕ್ಷಣೆಗೋಸ್ಕರ ನಿಲ್ಲಬೇಕು. ಅದೇ ವೈಶ್ಯ ಧರ್ಮ ಆಗಿದ್ದರೆ ಬಿಸ್ನೆಸ್ ಮಾಡಬೇಕು, ಅಥವಾ ಸಮಾಜಕ್ಕೆ ಬೇಕಾದಂಥ ಪದಾರ್ಥಗಳನ್ನು ಪ್ರಾಮಾಣಿಕವಾಗಿ ಅವರಿಗೆ ಸಿಗುವಂತೆ ಮಾಡಬೇಕು. ಶೂದ್ರ ಆಗಿದ್ದರೆ
ಇನ್ನೊಬ್ಬರಿಗೆ ಸಹಾಯ ಮಾಡೋದು ಇದು ಎಲ್ಲದಕ್ಕಿಂತ ದೊಡ್ಡ ಗುಣ, ಶೂದ್ರ ಗುಣ. ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಕಷ್ಟದಲ್ಲಿ ಯಾರೇ ಯಾರಿದ್ದಾರೆ ಅವ್ರಿಗೆ ಹೆಲ್ಪ್ ಮಾಡೋದು. ಇದು ಜಾತಿ ಧರ್ಮ, ಇದು ಕುಲಧರ್ಮ ಅಲ್ಲ, ಇದು ಮನುಷ್ಯನ ಸ್ವಭಾವವನ್ನು ಕ್ಯಾಟಗರೈಸ್ ಮಾಡಿರುವಂಥದ್ದು. ಇದು ಯಾರೂ ಕ್ರಿಯೇಟ್ ಮಾಡಿದ್ದಂತಲ್ಲ. ಸೊ ಆದರೆ ಕಷ್ಟ ಏನಂತಂದರೆ, ನಮ್ಮದು ಸ್ವಧರ್ಮ ಯಾವುದು ಅದಕ್ಕೆ ತಕ್ಕಂತೆ ಸಮಾಜದಲ್ಲಿ ಕಾಂಟ್ರಿಬ್ಯೂಷನ್ ಕೊಡೋದು ತುಂಬ ಕಷ್ಟ. ಅಲ್ಲಿ ತೊಂದರೆ ಆಗೋದು. ನನ್ನ ಒಳಗೆ ಬ್ರಾಹ್ಮಣನ ಸ್ವಭಾವ ಇರಲಿ, ಹೊರಗೆ ನನಗೆ ಪಾಠ ಮಾಡ್ತೀನ ಅಂತಂದರೆ ಆಗೋದಿಲ್ಲ. ಇವತ್ತು ಪಾಠ ಮಾಡಲಿಕ್ಕೆ ಎಲ್ಲಿ ಆಗ್ತದೆ? ಸಮಾಜದಲ್ಲಿ ಒಂದು ಅವೇರ್ನೆಸ್ ಬೆಳೆಸಬೇಕು ಅಂತ ನನ್ನ ಜೀವನವನ್ನು ಇಡುಪಾಗಿಡ್ಲಿಕ್ಕಾಗ್ತದೆ? ಆ ಥರ ಇಡಬೇಕು ಅಂತಂದಾಗ ತಂದೆ ತಾಯಿ ಏನು ಮಾಡ್ತಾರೆ, ಅಪ್ಪ ನೀ ಹೀಗಾದರೆ ನಿನಗೆ ಮದುವೆ ಮಾಡಬೇಕು, ಮುಂದೆ ಮಕ್ಕಳಾಗ್ತಾರೆ, ಅವನ್ನೆಲ್ಲ ಜೀವನ ಪೋಷಣೆ ಮಾಡಬೇಕು, ಹಾಗಾಗಿ ಹೀಗಲ್ಲ, ನೀನು ಉದ್ಯೋಗ ಮಾಡು ಅಂದರೆ ವ್ಯಾಪಾರಕ್ಕೆ ಬಂದ್ಬಿಡು ಅಂತ ಹೇಳ್ತಾರೆ. ಹಣ ಸಂಪಾದನೆ ಮಾಡೋದು ತಪ್ಪಲ್ಲ, ಹಣ ಸಂಪಾದನೆ ಮಾಡೋದು ವ್ಯಾಪಾರದ ಕೆಳಗೆ ಬರಲ್ಲ. ಆದರೆ ಹಣ ಸಂಪಾದನೆ ಮಾಡೋದು ನನ್ನ ಕಮಿಟ್ಮೆಂಟ್ ಆದಾಗ ಅದು ವ್ಯಾಪಾರ ಆಗ್ತದೆ. ಹಿಂದೆ ಎಷ್ಟೋ ಜನ ಟೀಚರ್ಸ್ ಆಗಲಿ, ಗುರುಗಳಾಗಲಿ, ಜೀವನ ಅಂತಂದರೆ ಹಣ ಬೇಕೇ ಬೇಕಲ್ವ, ಹಣ ಇಲ್ಲದೆ ಆಗೋದಿಲ್ಲ. ಆದರೆ ಶರೀರ ಪೋಷಣೆ, ಸಂಸಾರ ಪೋಷಣೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡಿಕೊಂಡ್ರೆ ಅದು ವ್ಯಾಪಾರ ಆಗುವುದಿಲ್ಲ. ಆದರೆ ನಮಗೆಷ್ಟು ಬೇಕೋ ನಮಗೆ ಗೊತ್ತಿಲ್ಲ, ಒಂದು ಬೌಂಡ್ರಿ ಇಲ್ಲ. ಹಾಗಾಗಿ ಏನಾಗ್ತದೆ, ನಮ್ಮದು ಒಳಗೆ ಯಾವುದೋ ಒಂದು ಸ್ವಭಾವ ಇರುತ್ತೆ, ಹೊರಗೆ ಅಭಿವ್ಯಕ್ತವಾಗುವಾಗ ಸಮಾಜ ಧರ್ಮಕ್ಕೆ ಬರೋಳಿಗೆ ವ್ಯಾಪಾರ, ವೈಶ್ಯ ಧರ್ಮ ಆಗಿಬಿಡ್ತದೆ. ಆದರೆ ಅರ್ಜುನಂದಲ್ಲ, ಅವನ ಸ್ವತಃ ಇರೋದೇ ಕ್ಷತ್ರಿಯ ಸ್ವಭಾವ. ಸಮಾಜದಲ್ಲಿ ಅವನ ಕರ್ತವ್ಯ ಏನು? ಕ್ಷತ್ರಿಯ, ಅವನು ಯುದ್ಧ ಮಾಡಬೇಕು, ಸಮಾಜ ರಕ್ಷಣೆಗೆ ನಿಲ್ಲಬೇಕಾದಂಥವನು. ಸಮಾಜದಲ್ಲಿ ಅದೇ ಧರ್ಮವನ್ನೇ ಮಾಡ್ತಿದ್ದಾನೆ. ಸನಾತನ ಧರ್ಮ ಏನು ಹೇಳುತ್ತೆ? ಅಹಿಂಸೆಯನ್ನು ಪರಿಪಾಲನೆ ಮಾಡಬೇಕು. ಅಹಿಂಸೆ ಅಂತಂದರೆ ಏನು? ಒಂದು 10 ಜನಕ್ಕೆ ತೊಂದರೆ ಆಗೋಂಗಿದ್ರೆ ಒಬ್ಬನ ಜೊತೆ ನೀನು ಯುದ್ಧ ಮಾಡಬಹುದು, ಅದೇ ಅಹಿಂಸೆ ಅದು ಹೇಳುತ್ತೆ. ಸೊ ಇದು 3 ಒಟ್ಟಿಗೆ ಆಗಿದೆ. ಆದರೆ ನಮ್ಮ ಪಾಲಿಗೆ ಬಂದಾಗ ನಮ್ಮ ಸ್ವಭಾವ ಯಾವುದೋ ಆಗ್ತದೆ, ಆ ಸ್ವಭಾವಕ್ಕೆ ತಕ್ಕಂತೆ ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ ಕೊಡಬೇಕಲ್ವ, ಅದು ಯಾವುದೋ ಆಗ್ತದೆ. ಇನ್ನು ಸಮಾಜ ಅಂತಂಬೋದು ಸನಾತನ ಧರ್ಮವನ್ನು ಫಾಲೋ ಆಗೋದು ಬಿಟ್ಟು ಎಷ್ಟೋ ಕಾಲ ಆಗಿದೆ. ಆದ ಕಾರಣ ಸನಾತನ ಧರ್ಮ ಅಂತಂಬೋದು ಗೊತ್ತೇ ಇಲ್ಲ. ಹಾಗಾಗಿ ನಮ್ಮದು ಯಾವುದು ಏನೂ ಗೊತ್ತಿಲ್ಲ. ಇದು 3 ಪರಿಪಾಲನೆ ಮಾಡಿದಾಗ ಮನುಷ್ಯನಿಗೆ ಶಾಂತಿ ಸಿಗುತ್ತೆ ಅಂತ ಹೇಳ್ತಾರೆ. ಶಾಂತಿ ಅಂತಂದರೆ ಏನು? ಉತ್ಕೃಷ್ಟವಾದಂಥ ಶಾಂತಿ ಅಂದ್ರೆ ಮೋಕ್ಷ ಅಂತಂತಾರೆ. ಸೊ ಇಲ್ಲಿ ಯುದ್ಧಕ್ಕೆ ಕಾಲಕ್ಕೆ ಎದಕ್ಕೆ ಯುದ್ಧ ಮಾಡೋದು ತಪ್ಪು. ಯಾರಾದರೂ ತಾನೇ ಸ್ವತಃ ಇನ್ನೊಬ್ಬರ ಮೇಲೆ ದಾಳಿ ಮಾಡಬಾರ್ದು. ಆದರೆ ಇಲ್ಲೇನಾಗಿದೆ, ಸಮಿಷ್ಟಿಯಾಗಿ ಬಂದಂಥ ಯುದ್ಧದ ಹೊಣೆಗಾರಿಕೆ ಪಾಂಡವರದಲ್ಲ. ಪಾಂಡವರೇನು ಕಾಲಕ್ಕೆ ಅದಕ್ಕೆ ಯುದ್ಧಕ್ಕೇನು ಹೊರಟಿಲ್ಲ. ಅವ್ರು ಜಸ್ಟ್ ಮಿನಿಮಮ್ ರೈಟ್ಸ್ ಅವ್ರು ಬೇಕು ಅಂತ ಕೇಳಿದ್ರು, ಅವರು ಕೊಡೋದಿಲ್ಲ ಅಂತಂದರು. ಅಷ್ಟಕ್ಕೆ ಸುಮ್ಮನೆ ಇದ್ಬಿಡ್ತಿದ್ರು. ಆದರೆ ದುರ್ಯೋಧನ ರಾಜನಾದರೆ ಇಡೀ ಜನಾಂಗಕ್ಕೆ ತೊಂದರೆ ಆಗ್ತದೆ. ತನ್ನ ಅತ್ತಿಗೆಯನ್ನೇ ಸೆರೆತಂದು ಅವಮಾನ ಮಾಡಿದವನು ಸಮಾಜ ಜನರನ್ನು ಸುಮ್ಮನೆ ಬಿಡ್ತಾನ? ಬೇಡ. ಅದು ಅಲ್ಲದೆ ಕಳಿಂಕ ರಾಜನೀತಿ ಶಾಸ್ತ್ರವನ್ನು ಅಭ್ಯಾಸ ಮಾಡಿದವನು, ಜನರ ಹತ್ರ ಅತಿರೇಕವಾದಂಥ ಟ್ಯಾಕ್ಸನ್ನು ವಸೂಲು ಮಾಡು, ಅವ್ರಿಗೇನನ್ನೂ ಮಾಡಬೇಡ, ಬೆನಿಫಿಟನ್ನು ಪಡಿ ಅಂತ ಆ ಥರದ ಒಂದು ರಾಜನೀತಿ ಶಾಸ್ತ್ರವನ್ನು ಉಪದೇಶ ಮಾಡಿಕೊಂಡವನು, ಅವನ ಕೈಯಲ್ಲಿ ರಾಜ್ಯ ಸಿಕ್ಕಿದ್ದು ಏನು ಮಾಡ್ತಾನೆ ಅವನು? ಇದನ್ನು ವಿರೋಧ ಮಾಡಿ ಯುದ್ಧ ಮಾಡಿದರು. ಹಾಗಾಗಿ ಹೊಣೆಗಾರಿಕೆ ಪಾಂಡವರದಲ್ಲ, ಕೌರವರದು. ಅವರೇ ಯುದ್ಧಕ್ಕೆ ಕೆದಕಿದವರು. ನೀವು ಯುದ್ಧ ಮಾಡಿರಿ, ನಾವು ಕೊಡೋದಿಲ್ಲ ಅಂತಂದರು. ತನ್ನಷ್ಟಕ್ಕೆ ಬಂದಂಥ ಈ ಯುದ್ಧ ದೈವೇಚ್ಛೆ ಅಂತ ಹೇಳ್ತಾನೆ ಕೃಷ್ಣ. ನೀವೇನು ಯುದ್ಧವನ್ನು ಬಯಸಿಲ್ಲ, ಆದರೆ ನಿಮಗೆ ಯುದ್ಧ ಮಾಡುವ ಅವಕಾಶ ಸಿಕ್ಕಿದೆ. ಈಶ್ವರನ ಇಚ್ಛೆಯಂತೆ ಎಲ್ಲವೂ ಆಗುವಾಗ ಏನು ಬಂತೋ ಅದನ್ನು ಹಾಗೆಯೇ ಸ್ವೀಕರಿಸಬೇಕಲ್ವ. ರಿಸೀವ್ ಇಟ್ ಆ್ಯಸ್ ಇಟ್ ಈಸ್. ಅನ್ಯಾಯದ ವಿರುದ್ಧ ಧರ್ಮಯುದ್ಧ ಮಾಡಿದವನಿಗೆ ಸ್ವರ್ಗದ ಬಾಗಿಲು ಸದಾ ತೆರೆಯುತ್ತೆ. ಸ್ವರ್ಗದ ಬಾಗಿಲು ಅಂದರೆ ಸುಖ ಸಿಗುತ್ತೆ. ಇಂಥ ಯುದ್ಧದ ಅವಕಾಶ ಒಬ್ಬ ಕ್ಷತ್ರಿಯನಿಗೆ ಬರಬೇಕಾದರೆ ಆತ ಪುಣ್ಯ ಮಾಡಿರಬೇಕು. ಇಂತಹ ಸಮಯದಲ್ಲಿ ಕ್ಷತ್ರಿಯನಾದವನು ಕಣ್ಮುಚ್ಚಿ ಕುಳಿತುಕೊಳ್ಳುವುದು ಮಹಾಪಾಪ ಅಂತಾನೆ ಕೃಷ್ಣ. ಈಗ ನೀವು ಅಮೆರಿಕದಲ್ಲಿ ನೋಡಿ, ಅಮೆರಿಕಾ ಬೆಳವಣಿಗೆ, ಅವರ ವೃದ್ಧಿ ಆಗ್ತಾ ಇರೋದು ಹೆಚ್ಚು ಅಂತಂದರೆ ಅಮೆರಿಕ ಆಗಲಿ ರಷ್ಯಾ ಆಗಲಿ ಯುದ್ಧದ ವೆಪನ್ಸನ್ನು ತಯಾರು ಮಾಡೋದು. ಅದು ಮಿಸೈಲ್ಸ್ ಆಗ್ಬೋದು, ಬಾಂಬ್ ಆಗ್ಬೋದು, ಚಿಕ್ಕ ಚಿಕ್ಕ ಗ್ರೆನೇಡು, ಶೆಲ್ಟರ್ಸು, ಈ ಥರ
ಅದನ್ನು ಹೆಚ್ಚು ತಯಾರು ಮಾಡೋದು ದೇಶ. ಅದೇನು ಪ್ರೊಡಕ್ಷನ್ ಏನು ಜಗತ್ತಿಗೆ ಬೇಕಾದಂಥ ಆಹಾರವನ್ನು ತಯಾರು ಮಾಡಿಕೊಡೋಂಥದ್ದೇನಿಲ್ಲ. ಹೆಚ್ಚಿನ ಭಾಗ ಡಿಫೆನ್ಸ್ ರಿಲೇಟೆಡ್ ತಯಾರು ಮಾಡ್ತದೆ. ಎಲೆಕ್ಟ್ರಾನಿಕ್ಸ್ ಇದನ್ನು ತಯಾರು ಮಾಡ್ತದೆ. ಎಲೆಕ್ಟ್ರಾನಿಕ್ಸ್ ತಯಾರು ಮಾಡಬೇಕು ಅಂತಂದಾಗ ಅದಕ್ಕೆ ಸಂಬಂಧಪಟ್ಟ ಡಿಮ್ಯಾಂಡ್ ಇರಬೇಕು. ಹಾಗಾಗಿ ಎಲ್ಲರೂ ಅವರವರ ಕಂಪನಿಗಳನ್ನು ಆಟೋಮೇಷನ್ ಮಾಡಿಕೊಂಡ್ರೆ ಅವರಿಗೆ ಆ ಎಲೆಕ್ಟ್ರಾನಿಕ್ ಐಟಮ್ಸ್ ಪರ್ಚೇಸ್ ಮಾಡ್ತಾರೆ. ಓಕೆ, ಈಗ ಡಿಫೆನ್ಸ್ ಐಟಮ್ಸ್ ತಯಾರು ಮಾಡಬೇಕಾದಾಗ ಅದನ್ನು ಕೊಂಡ್ಕೋಬೇಕಲ್ವ. ಕೊಂಡ್ಕೋಬೇಕು ಅಂದರೆ ಏನು ಮಾಡಬೇಕು? ಯುದ್ಧ ಇರಲೇಬೇಕು. ಯುದ್ಧ ಇದ್ರೇ ಕೊಂಡ್ಕೊಳ್ತಾರೆ, ಅಲ್ಲದೆ ಸುಮ್ಮನೆ ಯಾರು ಕೊಂಡ್ಕೊಳ್ತಾರೆ? ಹಾಗಾಗಿ ಯುದ್ಧ ಅಂತಂಬೋದು ದೇಶಗಳ ಮಧ್ಯೆ, ಜನಗಳ ಮಧ್ಯೆ ಯುದ್ಧ ಆಗಬೇಕು. ಯುದ್ಧ ಇದ್ರೇ ಗನ್ ಕೊಂಡ್ಕೊಳ್ತಾನೆ. ಯುದ್ಧ ಇಲ್ಲ ಅಂತಂದ್ರೆ ಯಾರು ಕೊಂಡ್ಕೊಳ್ತಾರೆ? ಆ ಕಂಪನೀಸ್ ವೃದ್ಧಿ ಆಗೋದು ಹೇಗೆ? ಮೆಡಿಕಲ್ ಇಂಡಸ್ಟ್ರಿನೂ ಅಷ್ಟೇ. ಪ್ಯಾರಾಸಿಟಮಾಲ್ ಎಂಬ ಟ್ಯಾಬ್ಲೆಟ್ ತಯಾರು ಮಾಡಬೇಕು. ಅದು ಜ್ವರಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಜ್ವರ ಇರಬೇಕಲ್ವ ಆ ಕಂಪನಿ ವೃದ್ಧಿ ಆಗಬೇಕಾದ್ರೆ. ಜ್ವರ ಇರೋದಲ್ಲ, ಏನೋ ಒಂದು ಸಲ ಜ್ವರ ಬಂತು ಹಾಕ್ಕೊಂಡ್ಬಿಟ್ವಿ, ಕಡಿಮೆ ಆಯಿತು. ಇನ್ನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದರೆ ಅವನ ಕಂಪನಿಯು ನೀನಾಗಬೇಕು, ಕಂಪನಿ ಕೊಟ್ಟಂಥ ಇರೋವಂಥ ಉದ್ಯೋಗಿಗಳೇನಾಗಬೇಕು. ಸೊ ಅದು ಸ್ಥಿರವಾಗಿ ನಡಿಬೇಕು. ಹಾಗಾಗಿ ಏನು ಮಾಡ್ತಾರೆ? ಆರ್ಟಿಫಿಷಿಯಲಾಗಿ ಜ್ವರ ಅಂತ ಬಂದು ಕ್ರಿಯೇಟ್ ಮಾಡ್ತಾರೆ. ನಿಮಗೆ ಇನ್ನೂ ಸುಲಭವಾಗಿ ಹೇಳಬೇಕಾದ್ರೆ ಕಂಪ್ಯೂಟ್ರಲ್ಲಿ ಆ್ಯಂಟಿವೈರಸ್ ಬೇಕು. ಆ್ಯಂಟಿವೈರಸ್ ಬೇಕು ಅಂದಾಗ ಫಸ್ಟ್ ವೈರಸ್ ಇರಬೇಕಲ್ವ. ಈಗ ನಮಗಾದರೆ ಏನೋ ಪ್ರಕೃತಿ ಸಿದ್ಧವಾದಂಥ ಯಾವುದೋ ಒಂದು ಕ್ರಿಮಿಕೀಟದಿಂದ ವೈರಸ್ ಬಂತು ಅಂತ ಇಟ್ಕೊಳ್ಳೋಣ. ಕಂಪ್ಯೂಟರ್ಗೆ ಎಲ್ಲಿಂದ ಬರಬೇಕು? ಯಾವ ಥರ ವೈರಸ್ ಬರಬೇಕು? ವೈರಸ್ ಕ್ರಿಯೇಟ್ ಮಾಡಬೇಕು. ಆ ಕ್ರಿಯೇಟ್ ಮಾಡಿದ್ರೇ ಆ್ಯಂಟಿವೈರಸ್ಗೆ ಬೆಲೆ. ಹ್ಯಾಕಿಂಗ್ ಮಾಡಿದ್ರೇ, ರಾನ್ಸಮ್ವೇರ್ ಈ ಥರ ತಯಾರು ಮಾಡಿದ್ರೇ ಅವನಿಗೆ ಈ ಪ್ರೊಟೆಕ್ಷನು ಇದೆಲ್ಲದಕ್ಕೂ ಬೆಲೆ. ಸೊ ಹಾಗಾಗಿ ಯುದ್ಧ ಕ್ರಿಯೇಟ್ ಮಾಡೋದಲ್ಲ. ನೀವು ಯುದ್ಧವನ್ನು ನಿಮಗೆ ಬರಬೇಕು, ಯುದ್ಧ ಮಾಡಬೇಕು ಅಂತಂದರೆ ಒಬ್ಬ ಕ್ಷತ್ರಿಯನಾದವನಿಗೆ ಏನೋ ಪ್ರಾಕ್ಟೀಸು ರಿಹರ್ಸಲ್ ಮಾಡ್ಕೊಳ್ಬೋದು. ನಿಜವಾಗಿ ಅವನ ಟ್ಯಾಲೆಂಟ್ ಯಾವಾಗ ಹೊರಗೆ ಬರುತ್ತೆ? ಯುದ್ಧ ಬಂದಾಗ. ಸೊ ಆ ಯುದ್ಧಕ್ಕೆ ಕಾಲಕ್ಕೆ ಅದಕ್ಕೂ ತಪ್ಪು. ಆ ಥರ ತನ್ನಷ್ಟಕ್ಕೆ ತಾನೇ ಯುದ್ಧ ಬರಬೇಕಾದ್ರೆ ತುಂಬ ಪುಣ್ಯ ಮಾಡಿಕೊಂಡಿರಬೇಕು. ಇದು ಕೃಷ್ಣ ಅರ್ಜುನನಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಇಲ್ಲಿ ನಮಗೆ ಶ್ರೀಕೃಷ್ಣ ಅರ್ಜುನನಿಗೆ ಯುದ್ಧ ಮಾಡು ಅಂತ ಯಾಕೆ ಹೇಳಿದ ಎನ್ನುವುದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸನಾತನ ಧರ್ಮ, ಅದಕ್ಕೆ ಅನುಗುಣವಾಗಿ ಸಮಾಜ ಧರ್ಮ, ಹಾಗೂ ಸಮಾಜ ಮತ್ತು ಸನಾತನ ಧರ್ಮಕ್ಕೆ ಅನುಗುಣವಾಗಿ ಸ್ವಧರ್ಮ, ಈ ನೆಲೆಯಲ್ಲಿ ತನ್ನ ಕರ್ತವ್ಯ ನಿರ್ವಹಿಸಲೇಬೇಕು ಅಂತ ಹೇಳ್ತಾನೆ ಕೃಷ್ಣ. ಇದು ಕೃಷ್ಣನ ಮಾತು. ಈ ನೆಲೆಯಲ್ಲಿ ಮಾಡಿದಂಥ ಯಾವ ಕಾರ್ಯವೂ ಕೂಡ ಪಾಪ ಆಗುವುದಿಲ್ಲ. ಸಮಾಜದಲ್ಲಿ ನಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ಕೂಡ ಸ್ವಧರ್ಮಕ್ಕೆ ತಕ್ಕಂತೆ ಸಮಾಜ ಧರ್ಮವನ್ನು ಆಚರಣೆ ಮಾಡಿದರೆ, ಅದೇ ರೀತಿ ಸನಾತನ ಧರ್ಮಕ್ಕೆ ತಕ್ಕಂತೆ ಆಚರಣೆ ಮಾಡಿದರೆ ಯಾವ ಪಾಪವೂ ಬರೋದಿಲ್ಲ. ಈಗ ಒಂದೊಂದು ಸಲ ಏನಾಗುತ್ತೆ, ಸಮಾಜ ಧರ್ಮ ಸನಾತನ ಧರ್ಮ ಎರಡು ಕಾಂಟ್ರಡಿಕ್ಟರಿ ಆಗುತ್ತೆ. ಯಾವುದನ್ನು ಫಾಲೋ ಆಗಬೇಕು? ಯಾವಾಗ ಸಮಾಜ ಅಂತಂಬೋದು ಅಹಿಂಸೆಯನ್ನು ಪ್ರೋತ್ಸಾಹ ಮಾಡಲಿಲ್ಲ ಅಂತ ಅಂದ್ಕೊಳ್ಳಿ, ಪಾಲಿಸಲಿಕ್ಕೆ ಬಿಡಲಿಲ್ಲ ಅಂದ್ಕೊಳ್ಳಿ, ಅಂದರೆ ಸನಾತನ ಧರ್ಮವನ್ನು ಲಿಂಕ್ ಬಿಟ್ಟು ಹೋಯ್ತು ಅಂದ್ಕೊಳ್ಳಿ, ಅವಾಗ ಏನು ಮಾಡಬೇಕು? ಯಾವುದನ್ನು ಫಾಲೋ ಆಗಬೇಕು? ಅವಾಗ ಹೇಳ್ತಾರೆ ಸನಾತನ ಧರ್ಮವನ್ನೇ ಫಾಲೋ ಆಗಬೇಕು. ಫಸ್ಟ್ ಪ್ರಯಾರಿಟಿ ಸನಾತನ ಧರ್ಮ, ಮತ್ತು ಸಮಾಜ ಧರ್ಮ. ಈ ಥರನೇ ನಮಗೆ ಎಷ್ಟೋ ಜನ ಮಹಾನುಭಾವರು, ಪುರಂದರದಾಸರಾಗ್ಬೋದು, ರಾಘವೇಂದ್ರ ಸ್ವಾಮಿಗಳಾಗ್ಬೋದು, ಅದೇ ಅನ್ನಮಾಚಾರ್ಯರಾಗ್ಬೋದು, ಇವರೆಲ್ಲ ಕೂಡ ಆಗಿನ ಸಮಾಜ ಏನು ಮಾಡ್ತಿತ್ತು? ಸನಾತನ ಧರ್ಮಕ್ಕೆ ಅಗೇನೆಸ್ಟ್ ಆಗಿತ್ತು. ಆದರೂ ಕೂಡ ಅವರು ಸನಾತನ ಧರ್ಮವನ್ನು ಬಿಡಲಿಲ್ಲ. ನಿಮಗೆ ರಾಘವೇಂದ್ರ ಸ್ವಾಮಿಗಳ ಕಥೆ ಗೊತ್ತಿದೆ. ಎಲ್ಲರೂ ಪಾಠವನ್ನು ಹೇಳಿಸ್ಕೊಡ್ತಿದ್ರು. ದ್ವೈತ ವೇದಾಂತವನ್ನು ರಾಘವೇಂದ್ರ ಸ್ವಾಮಿಗಳು ಪಾಠ ಹೇಳ್ತಿದ್ರು. ಮಧ್ವಾಚಾರ್ಯರ ಸಿದ್ಧಾಂತ, ಜೀವ, ಭಗವಂತ, ಈ ಎರಡರ ಏನು ಈ ಪ್ರಪಂಚ, ಈ ವಿಚಾರಗಳನ್ನೆಲ್ಲ ಕೂಡ ಧಾರೆಗಳನ್ನ ಹೇಳ್ತಾ ಇದ್ರು. ಸಮಾಜದಲ್ಲಿ ಕೂಡ ಎಲ್ಲರೂ ಪಾಠಕ್ಕೆ ಬ್ರಾಹ್ಮಣ ಸಮುದಾಯ, ಬ್ರಾಹ್ಮಣ ಸಮಾಜ ಇದ್ದಂಥವ್ರನ್ನೆಲ್ಲ ಕಳಿಸಿದರು ಅವ್ರ ಹತ್ರ. ಅವರಿಗೆ ಇದ್ದಕ್ಕಿದ್ದಂತೆ ಒಬ್ಬ ವಿದ್ಯಾರ್ಥಿ ಬೇರೆ ವರ್ಗದವನೇನು ಮಾಡ್ತಾರೆ, ನನಗೂ, ಯಾಕಂದರೆ ಅವನ ಸ್ವಭಾವ ಬ್ರಾಹ್ಮಣ ಇತ್ತು, ಆದರೆ ಆ ಬ್ರಾಹ್ಮಣ ಸ್ವಭಾವ ಇದೆ, ಆದರೆ ಕುರಿಗಳನ್ನು ಮೇಯಿಸ್ಕೊಳ್ಳುವಂಥ ಸಮಾಜ ಧರ್ಮ ಅವನು ಅಲ್ಲಿ ಹುಟ್ಟಿದ, ಅಂಥ ಧರ್ಮದಲ್ಲಿ ಹುಟ್ಟಿದವನು ಆ ವರ್ಗದಲ್ಲಿ. ಆದರೆ ಅವನಿಗೆ ಒಳಗೆ ಬ್ರಾಹ್ಮಣ ಸ್ವಭಾವ ಅಲ್ವಾ, ವಿಷಯಗಳನ್ನ ಅರಿಬೇಕು ಅಂತ ರಾಘವೇಂದ್ರ ಸ್ವಾಮಿಗಳ ಹತ್ರ ಬಂದು ಕೇಳ್ತಾರೆ, ನನಗೂ ಈ ಥರ ಕಲಿಬೇಕು ಅಂತಿದೆ, ನನಗೆ ಹೇಳಿಕೊಡುವಿರಾ ಅಂತ ಕೇಳ್ತಾರೆ.
ಸಮಾಜ ಧರ್ಮ ಏನು ಹೇಳುತ್ತೆ? ಅನ್ಯ ಜಾತಿಯವರಿಗೆ, ಅನ್ಯ ಕುಲಸ್ಥರಿಗೆ ಪಾಠ ಹೇಳಿಕೊಡಬಾರ್ದು ಅಂತ ಒಂದು ನಿಯಮ ಇಟ್ಟರು. ಅವರೇನು ಮಾಡಿದರು? ರಾಘವೇಂದ್ರ ಸ್ವಾಮಿಗಳು ಇಚ್ಛೆ ಇದ್ದವರಿಗೆ ಹೇಳಿಕೊಡಬೇಕು. ಹಾಗಾಗಿ ಅವನು ಬ್ರಾಹ್ಮಣ ಸ್ವಭಾವದವನು ಅಂತ ಗುರುತಿಸಿ ಅವನಿಗೆ ಪಾಠವನ್ನು ಮಾಡಿದರು. ಸಮಾಜದಲ್ಲಿದ್ದಂಥ ಬ್ರಾಹ್ಮಣ ಸಮಾಜ ಏನು ಮಾಡಿದರು? ನೀವು ಅನ್ಯ ಜಾತಿಗರಿಗೆ ಹೇಳಿಕೊಡುವಂಗಿದ್ರೆ ನಮ್ಮ ಮಕ್ಕಳನ್ನು ನಿಮ್ಮ ಮನೆಗೆ ಕಳಿಸುವುದಿಲ್ಲ. ಹಾಗಾಗಿ ಅವರು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರು. ರಾಘವೇಂದ್ರ ಸ್ವಾಮಿ, ನಾನು ಇವ್ರ ಹತ್ರ ಕೇಳ್ತೇನೆ, ಇವನಿಗೆ ಹೇಳ್ಕೊಡ್ತೇನೆ. ಸಮಾಜ ಎಲ್ಲ ಎದುರಾಯಿತು. ಸಮಾಜದಿಂದ, ಯಾಕೆಂದರೆ ಏಕಾಂಗಿಯಾಗಿ ಬದುಕಲಿಕ್ಕೆ ಆಗೋದಿಲ್ವಲ್ಲ. ಯಾಕೆಂದರೆ ಹಾಲು ಬೇಕು, ಮೊಸರು ಬೇಕು, ಅಡುಗೆಗೆ ಸಾಮಾನು ದಿನಸುಗಳು ಬೇಕು, ಇದು ಬೇಕಾದ್ರೆ ದುಡ್ಡು ಬೇಕು. ಸಮಾಜದಿಂದ ಒಬ್ಬರನ್ನೊಬ್ಬರು ಸಹಕಾರ ಮಾಡಿಕೊಂಡ್ರೆ ಸಿಗುತ್ತೆ. ಇಡೀ ಸಮಾಜ ಬಹಿಷ್ಕಾರ ಮಾಡಿತು. ಹಾಗಾಗಿ ಊಟ ಹೆಂಗೆ ಸಿಗುತ್ತೆ? ಸಿಗುವುದಿಲ್ಲ. ಆದರೂ ಅಷ್ಟು ಕಷ್ಟಪಟ್ಟರೂ ಕೂಡ ಅವರು ಸನಾತನ ಧರ್ಮವನ್ನೇ ಹಿಡ್ಕೊಂಡ್ರಾಗಲಿ ಸಮಾಜ ಧರ್ಮವನ್ನು ಹಿಡ್ಕೊಳ್ಳಿಲ್ಲ. ಯಾಕೆಂದರೆ ಸಮಾಜ ಸನಾತನ ಧರ್ಮವನ್ನು ಫಾಲೋ ಆಗೋದು ಬಿಟ್ಟಿತು. ಸೊ ಈ ಥರ ನೀವು ಮಹಾನುಭಾವರ ಕಥೆಗಳನ್ನು ಭಾಳ ಜನ ನೋಡಿ. ಸಮಾಜಕ್ಕೆ ವಿರುದ್ಧವಾಗಿ ಆದರೂ ಸನಾತನ ಧರ್ಮವನ್ನು ಪರಿಪಾಲನೆ ಮಾಡಿ ನಮಗೆ ಇವತ್ತು ಮಾರ್ಗದರ್ಶನಿಯಾಗಿ ನಿಂತವರು ಬಹಳ ಜನ ಇದ್ದಾರೆ. ಸೊ ಇದು ಎರಡೂ ಬಂದಾಗ, ಒಂದಕ್ಕೊಂದು ತದ್ವಿರುದ್ಧವಾಗಿದ್ದಾಗ ಯಾವುದು ಫಾಲೋ ಆಗಬೇಕು ಅಂದರೆ ಸನಾತನ ಧರ್ಮ, ಭಗವಂತನೇ ಫಾಲೋ ಆಗಬೇಕು. ಸಮಾಜಕ್ಕೆ ಒಡೆಯ ಯಾರು ಮುಖಂಡರು, ಗುರುಗಳು ಯಾರು ಇರ್ತಾರೆ, ಅವರು ಸ್ವಲ್ಪ ಕಾಲ ಇರ್ತಾರೆ, ಅವ್ರದ್ದೇನು ನಡೆಯೋಲ್ಲ. ಸನಾತನ ಧರ್ಮಕ್ಕೆ ಒಡೆಯ ಭಗವಂತ, ಅವನು ಹೇಳಿದ್ದೇ ಎಲ್ಲವನ್ನು ನಡೆದು ಸರ್ವತಂತ್ರ ಸ್ವತಂತ್ರ ಆತ. ಈ ರೀತಿ ನಾವು ಫಾಲೋ ಆಗ್ತಾ ಹೋಗಬೇಕಾಗತ್ತೆ. ಸೊ ಇಲ್ಲಿ ಸ್ವಧರ್ಮ ಅದು ಬಂದು ಸಮಾಜ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ ಎರಡನ್ನೂ ಸಮನ್ವಯ ಮಾಡಿಕೊಂಡು ನಡ್ಕೊಂಡಾಗ ಯಾವ ಸಮಾಜದಲ್ಲೂ ಪ್ರತಿಕ್ರಿಯೆ ಇಲ್ಲ, ಭಗವಂತ ಹೇಳಿದಂಥ ವಿಚಾರಕ್ಕೂ ಪ್ರತಿಕ್ರಿಯೆ ಇಲ್ಲ. ಆ ರೀತಿ ನಡ್ಕೊಳ್ಬೇಕಾಗತ್ತೆ ಅಂತಂಬುದು ಉದ್ದೇಶ. ಮತ್ತು ಕೃಷ್ಣ ಹೇಳ್ತಾನೆ, ನೀನು ಪಾಪ ಬರುತ್ತೆ ಅಂತ ಭಯದಿಂದ ಯುದ್ಧ ಬೇಡ ಅಂತ ಹೇಳ್ತಾ ಇದ್ದೀಯ. ಯುದ್ಧದಿಂದ ಪಾಪ ಬರುತ್ತೆ ಅಂತ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ಹೇಳಿದನು. ಈ ಯುದ್ಧದಿಂದ ನಮಗೆ ಪಾಪ ಬರುತ್ತೆ, ಎಷ್ಟೋ ಜನ ಸಾಯ್ತಾರೆ, ಅವರನ್ನು ಕಟ್ಟಿಕೊಂಡಂಥ ಹೆಣ್ಣಂದರೆಲ್ಲ ಕೂಡ ವಿಧವಾ ಸ್ತ್ರೀಯರಾಗ್ತಾರೆ, ಕುಲಧರ್ಮ ಕೆಡುತ್ತೆ, ಈ ಥರ ಕೋಟ್ ಮಾಡ್ತಾ ಹೋಗ್ತಾನೆ. ಇಲ್ಲಿ ಕೃಷ್ಣ ಹೇಳ್ತಾನೆ, ನೀನು ಪಾಪ ಬರುತ್ತೆ ಅಂತ ಭಯಪಡಬೇಡ, ಬರುತ್ತೆ ಅಂತ ಆದರೆ ಯುದ್ಧ ಮಾಡದೇ ಇದ್ದರೆ ಯುದ್ಧ ಮಾಡಿದರೆ ಮಾತ್ರವೇ ಧರ್ಮ ಉಳಿಯುತ್ತೆ, ಹಾಗೂ ನಿನಗೆ ಸ್ವರ್ಗದ ಬಾಗಿಲು ತೆರೆಯುತ್ತೆ. ಇಲ್ಲದೇ ಇದ್ದರೆ ನರಕದ ಬಾಗಿಲು ನಿನ್ನನ್ನು ಸ್ವಾಗತಿಸುತ್ತೆ. ಯಾವ ಥರ ನರಕ ಅದನ್ನು ಕೂಡ ಭಗವಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಇಲ್ಲಿ ನಡೆಯುತ್ತಿರುವುದು ಒಂದು ಧರ್ಮ ಸಂಗ್ರಾಮ. ಅರ್ಜುನ ಧರ್ಮದ ಪರ ನಿಂತವನು. ಯಾಕೆಂತಂದರೆ ದುರ್ಯೋಧನ ಗೆದ್ದರೆ ಸಮಾಜಕ್ಕೆ ಯಾವ ಥರ ಅನಾಹುತ ಆಗುತ್ತೆ ಅಂತ ಎಲ್ಲವೂ ಕ್ಯಾಲ್ಕುಲೇಟ್ ಮಾಡಿದವರೆ, ಎಲ್ಲರೂ ಅರ್ಥ ಮಾಡಿಕೊಂಡವರೆ. ಸೊ ಹಾಗಾಗಿ ಅವನ ಕೈಗೆ ಅದು ಸಿಗಬಾರದು. ಸೊ ಹಾಗಾಗಿ ಧರ್ಮದ ಪರವಾಗಿ ನಿಂತು ಯುದ್ಧ ಮಾಡುವಂಥ ಸಾಧನದಲ್ಲಿದ್ದಾನೆ ಅರ್ಜುನ. ಆತ ಇಂತಹ ಧರ್ಮ ಸಂಗ್ರಾಮದಲ್ಲಿ ಧರ್ಮದ ಪರ ಹೋರಾಡದೇ ಇದ್ದರೆ ಸಮಾಜಕ್ಕೆ ವಿರುದ್ಧವಾಗಿ ಹಾಗೂ ಸಾಮಾಜಿಕ ಧರ್ಮವನ್ನು ಬಿಟ್ಟು ನಡ್ಕೊಂಡಂತಾಗತ್ತೆ. ಇದೊಂದು ಕಳಂಕ ಮತ್ತು ಮಹಾಪಾಪ ಆಗುತ್ತೆ. ಈ ರೀತಿ ಪಾಪದ ಭಯದಿಂದ ಬಳಲುತ್ತಿರುವಂಥ ಅರ್ಜುನನಿಗೆ ಶ್ರೀಕೃಷ್ಣ ಯಾವುದು ನಿಜವಾದ ಪಾಪ ಎನ್ನುವುದನ್ನು ಮನವರಿಕೆ ಮಾಡಿಸ್ತಾ ಇದ್ದಾನೆ. ಈಗ ಪಾಪ ಕೃತ್ಯ ಅಂತಿದಲ್ವಾ, ಪಾಪ ಇದು ಮಾಡಿದರೆ ಪಾಪ, ಇದು ಪುಣ್ಯ, ಅದು ಹೇಗೆ ಡಿಸೈಡ್ ಮಾಡೋದು? ಅದು ಸ್ಟೇಟ್ಮೆಂಟ್ ಡಿಸೈಡ್ ಮಾಡಲ್ಲ, ಸಂದರ್ಭ ಡಿಸೈಡ್ ಮಾಡುತ್ತೆ. ಯಾವುದು ಪಾಪ ಯಾವುದು ಪುಣ್ಯ ಅಂತಂಬೋದು ಸಂದರ್ಭ ಹೇಳುತ್ತೆ. ನಮ್ಮಲ್ಲಿ ಕೂಡ ಒಬ್ಬನೊಬ್ಬನ ಕೊಂದರೆ ತಪ್ಪು, ಜೈಲಿಗೆ ಹಾಕ್ತಾರೆ. ಆದರೆ ಇನ್ನು ವಿಧಿ ಇಲ್ಲ, ಆತ್ಮರಕ್ಷಣೆಯಾಗಿ ನನಗೆ ಬೇರೆ ಹಾದಿ ಇಲ್ಲ ಅಂತಂದಾಗ ಅದು ದೊಡ್ಡದಾಗಿ ಕನ್ಸಿಡರ್ ಮಾಡಲ್ಲ. ನೀವು ಕಾಡಿಗೆ ಹೋಗಿ ಹುಲಿಯನ್ನು ಕೊಲ್ಲುವುದು ತಪ್ಪು, ಅದಕ್ಕೆ ಶಿಕ್ಷೆ ಇದೆ. ಆದರೆ ಹುಲಿ ಬಂದು ನಿಮ್ಮ ಮೇಲೆ ಬಿದ್ದಾಗ, ನಿಮ್ಮನ್ನು ಕೊಲ್ಲುತ್ತೆ ಅಂದಾಗ ಅದನ್ನು ನೀವು ಕೊಂದರೆ ನಿಮಗೇನೂ ಪಾಪ ಇಲ್ಲ. ನಿಮಗೆ ಯಾರೂ ಕೂಡ ನಿಮಗೆ ಜೈಲು ಹಾಕಿ ನೀವು ಅದನ್ನು ಯಾಕೆ ಕೊಂದಿಂತ ನಿಮ್ಮನ್ನು ಪ್ರಶ್ನೆ ಮಾಡಲ್ಲ. ಯಾಕೆಂದರೆ ಆತ್ಮರಕ್ಷಣೆಗಾಗಿ ಕೊಂದುಕೊಂಡ್ರಿ. ಹಾಗಾಗಿ ಪಾಪ ಪುಣ್ಯ ಅಂತಂಬೋದು ಸಂದರ್ಭ ಡಿಸೈಡ್ ಮಾಡುತ್ತೆ. ಸೊ ನಮ್ಮಲ್ಲಿ ದಾನಕ್ಕೆ ತುಂಬ ಪ್ರಶಸ್ತಿ ಇದೆ. ದಾನ ಮಾಡಬೇಕು, ದಾನ ತೆಗೆದುಕೊಳ್ಳಬೇಕು. ನಾವೇನು ಮಾಡ್ತೇವೆ, ಶಾಸ್ತ್ರದಲ್ಲಿದೆ, ದೊಡ್ಡವರು ಹೇಳಿದ್ದಾರೆ, ದಾನ ಮಾಡಿಬಿಡೋಣ.
ಯಾರಾದರೂ ಮನೆಗೆ ತಂದೆ ಅಥವಾ ಅಜ್ಜಿ ಯಜಮಾನ ಯಾರಾದರೂ ತೀರ್ಕೊಂಡಾಗ ಏನು ಮಾಡ್ತೇವೆ? ದಶದಿನ ಕರ್ಮಗಳನ್ನ ಮಾಡ್ತೇವೆ, ವೈಕುಂಠ ಸಮಾರಾಧನೆ ಮಾಡ್ತೇವೆ. ಆ ಸಮಯದಲ್ಲಿ ದಾನ ಮಾಡೋದು ಸಂದರ್ಭ ಉಂಟು. ಅದೇ ರೀತಿ ಶುಭ ಕಾರ್ಯಗಳು ಆದಾಗೂ ಕೂಡ ದಾನ ಮಾಡುವಂಥ ಸಂದರ್ಭ ಉಂಟು. ಯಾವುದೇ ಮಾಡಲಿ ದಾನ ಅಂತ ಅಂಬೋದು ನಮ್ಮಲ್ಲಿ ಇದೆ. ಯಾಕೆ ಅಂತಂದರೆ, ಹಿಂದೆ ಬ್ರಾಹ್ಮಣರು ಬರೀ ಸಮಾಜದ ಹಿತವನ್ನು ಮಾತ್ರ ನೋಡ್ತಾ ಇದ್ದರು. ಅವರು ಯಾವ ರೀತಿ ವ್ಯಾಪಾರಗಳನ್ನು ಮಾಡ್ತಾ ಇಲ್ಲದ್ದರಿಂದ, ಸಮಾಜದ ಶ್ರೇಯಸ್ಸನ್ನು ಮಾಡೋದರಿಂದ, ಮನೆಯಲ್ಲಿ ಯಾವುದೋ ಒಂದು ಫಂಕ್ಷನ್ ಆಗಲಿ ಏನೇ ಮಾಡಿದರೂ ಕೂಡ ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಅಂಥೇಳಿ ದಾನ ಧರ್ಮ ಎಲ್ಲವೂ ಹಿಂದಿನ ರಾಚರ ಕಾಲದಿಂದ ಬಂದಿತ್ತು. ಬಟ್ ಈಗೇನಾಯಿತು? ಹಿಂದೆ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಪುಣ್ಯ. ಯಾಕೆಂದರೆ ಅವರು ಉದ್ಯೋಗ ಮಾಡಲ್ಲ, ಬರೀ ಶಾಸ್ತ್ರವನ್ನು ಓದಿ ವಿಷಯಗಳನ್ನ ಪ್ರಿಸರ್ವ್ ಮಾಡಿ ಜನದ ಹಿತಕ್ಕೆ ಕಾಂಟ್ರಿಬ್ಯೂಟ್ ಮಾಡುವಂಥ ಮಹಾನುಭಾವರು, ದೊಡ್ಡ ಸ್ಥಾನದಲ್ಲಿರುವವರು. ಅವರು ಭಿಕ್ಷ ಬೇಡುವುದು ಬಿಟ್ಟರೆ ಬೇರೆ ಏನೂ ಮಾಡಲ್ಲ. ಸೊ ಅಂಥವರಿಗೆ ಗೌರವಿಸಿ ಕರೆತಂದು ದಾನವನ್ನು ಮಾಡುತ್ತಿದ್ದರು. ಇದು ಪುಣ್ಯದ ಕೆಲಸ. ಸೊ ಅಲ್ಲಿ ಏನಾಯಿತು? ದಾನ ಮಾಡಬೇಕು ಅಂತ ಸ್ಟೇಟ್ಮೆಂಟ್ ಹಿರಿಯರು ಹೇಳಿದ್ದರು, ಪ್ರಾಕ್ಟಿಕಲಿ ಅವ್ರು ಮಾಡ್ತಿದ್ರು. ಬಟ್ ಅದೇ ರೀತಿ ಇವಾಗ ಕೂಡ ನಾವು ಅದನ್ನೇ ಪಾಲಿಸ್ತೇವೆ. ಯಾವುದೇ ಫಂಕ್ಷನ್ ಆದರೂ ದಾನವನ್ನು ಮಾಡ್ತೇವೆ. ಯಾಕೆಂದರೆ ಪುಣ್ಯದ ಕೆಲಸ ಅಂತ ನಾವು ಅಂದುಕೊಂಡಿರ್ತೇವೆ. ಕನೀಸ ಮಿನಿಮಮ್ ಅನ್ನದಾನ ಅಂತ ನಿಂತ್ಕೊಳ್ಳೋಣ. ಯಾರಾದರೂ ಮನೆಗೆ ಏನಾದರೂ ಫಂಕ್ಷನ್ ಆದರೆ ಅನ್ನದಾನ ಮಾಡಬೇಕು. ಅದು ಶುಭ ಕಾರ್ಯ ಆಗಲಿ, ಗೃಹ ಪ್ರವೇಶ ಆಗಲಿ, ಮದುವೆ ಆಗಲಿ, ಅನ್ನದಾನ ಮಾಡುವ. ಸೊ ಅನ್ನದಾನ ಮಾಡಬೇಕು ಅಂತಂದಾಗ ಬ್ರಾಹ್ಮಣರನ್ನು ಕರೆತಂದು ಅವರಿಗೆ ಬೇಕಾದಂಥ ಮುಷ್ಟಾನ್ನ ಭೋಜನವನ್ನು ಹಾಕುವುದು ಪುಣ್ಯದ ಕೆಲಸ ಅಂತ ನಾವು ಅಂದುಕೊಂಡಿರ್ತೇವೆ. ಆದರೆ ಅದು ಪುಣ್ಯದ ಕೆಲಸವೋ ಪಾಪದ ಕೆಲಸವೋ ಸಂದರ್ಭ ಡಿಸೈಡ್ ಮಾಡುತ್ತೆ. ಯಾಕೆಂದರೆ ಅನ್ನದಾನಕ್ಕೆ ಎಲಿಜಿಬಲ್ ಆಗಿರುವಂಥ ಪರ್ಸನ್ ಯಾರು? ಹಸುವಾಗಿದ್ದವನು. ಹಸಿದವನು ಅನ್ನದಾನಕ್ಕೆ ಎಲಿಜಿಬಲ್. ಅಂಥವನಿಗೆ ಮಾಡಿದ್ರೇ ಪುಣ್ಯ ಬರುತ್ತೆ, ಯಾರಿಗೋ ಮಾಡಿದರೆ ಪುಣ್ಯ ಬರಲ್ಲ. ಹಾಗಾಗಿ ಇವತ್ತು ನಾವು ಕರೆತಂದಂಥ ಬ್ರಾಹ್ಮಣರಿಗೆ ಎಷ್ಟು ಜನ ಹಸುವಿದೆ ಅಂತಂಬುದು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಅಥವಾ ಹಸಿದವನನ್ನೇ ಕರ್ಕೊಂಡು ಬಂದೀವು. ಹಸಿದವನು ಅಂದರೆ ಉದ್ದೇಶ ಅಂತಂದರೆ ಪಾಪ ಜೀವನ ನಿರ್ವಹಣೆ ಮಾಡಲಿಕ್ಕೆ ಕಷ್ಟವಾಗಿರುವಂಥವನು, ಸಮಾಜ ಶ್ರೇಯಸ್ಸನ್ನು ಬಯಸುವಂಥವನು ಅಂತ ಅರ್ಥ. ಆ ಥರದ ಬ್ರಾಹ್ಮಣರು ನಿಮಗೆ ಎಲ್ಲಿ ಸಿಗ್ತಾರೆ? ಸಿಗೋದಿಲ್ಲ. ಹಾಗಾಗಿ ವ್ಯವಹಾರದಲ್ಲಿ ಬ್ರಾಹ್ಮಣ ಅಂತ ಒಬ್ಬನು ಇರಬೇಕಾದ ಕಾರಣ ಏನೋ ಜನಿವಾರ ಇದ್ದವನನ್ನು, ಶಿಖ ಇದ್ದವನು, ಮಡಿ ಆಚಾರ ಮೇಲೆ ಮಾಡ್ತಾ ಇರೋನು ಕರ್ಕೊಂಡು ಬಂದು ಮನೆಗೆ ಕೂಡಿಸಿ ಅವನಿಗೆ ಬೆಳ್ಳಿ ತಂಬಿಗೆ ಎಲ್ಲ ಅದ್ಯಪಾದ್ಯಾದಿಗಳನ್ನು ಕೊಟ್ಟು ಅವನಿಗೆ ಸತ್ಕಾರ ಮಾಡಿ ಅವನು ಮಾಡ್ತೇವೆ. ಆದರೆ ನಾವು ಮಾಡುವಂಥ ದಾನದಿಂದ ಅವನ ಜೀವನಕ್ಕೆ ಏನಾದರೂ ಉಪಯೋಗ ಆದರೆ ಪುಣ್ಯ ಬರುತ್ತೆ. ನಾವು ಮಾಡೋದರಿಂದ ಅವನಿಗೆ ಜೀವನಕ್ಕೆ ಏನು ಉಪಯೋಗ ಆಗ್ತದೆ? ಏನೂ ಅವಶ್ಯಕತೆ ಇಲ್ಲ. ನಾವು ಕೊಡದಿದ್ದರೂ ಕೂಡ ಅವನು ಹಾಗೆ ಇರ್ತಾನೆ. ನೀವೊಂದು ಬೆಳ್ಳಿ ತಂಬಿಗೆ ಕೊಟ್ಟರೆ ಏನಾಗ್ತದೆ? ಅವ್ರ ಮನೆಯಲ್ಲಿ ಬೀರುವಲ್ಲಿ ಶೋಕೇಸ್ ಇದ್ದಂಗೆ ಬೆಳ್ಳಿ ತಂಬಿಗೆಲಿಟ್ಟು ಅದನ್ನು ಜೋಡಿಸಿ ಇನ್ನೊಂದು ಲೈನ್ ರೆಡಿ ಒಂದು ರೋ ರೆಡಿ ಮಾಡ್ತಾನೆ ಅಷ್ಟು. ಚಿನ್ನಾಭರಣ ಕೊಟ್ಟರೆ ಏನು ಮಾಡ್ತಾನೆ? ಕರಗಿಸಿ ಬ್ಯಾಂಕಲ್ಲಿ ಹಾಕ್ಕೊಳ್ತಾನೆ, ಅಥವಾ ದುಡ್ಡು ಕೊಟ್ಟರೆ FD ಮಾಡಿಕೊಳ್ತಾನೆ ಅಷ್ಟೆ. ಜೀವನಕ್ಕೆ ಅವನಿಗೆ ಉಪಯೋಗ ಆಗುವಂಥದ್ದು ಏನೂ ಇಲ್ಲ. ಇಲ್ಲಿ ಪುಣ್ಯ ಬರುತ್ತೋ ಪಾಪ ಬರುತ್ತೋ, ಆ ದಾನ ಅಂತಂಬೋ ಸಂದರ್ಭವನ್ನು ಹಿಡಿದು ಬರುತ್ತೆ. ಅದು ನಿಮಗೆ 18ನೇ ಅಧ್ಯಾಯದಲ್ಲಿ ಎಷ್ಟು ಥರ ದಾನಗಳಿದೆ ಅಂತಂಬೋದ್ರ ಮೇಲೆ ಈ ಸಂದರ್ಭ ಇಷ್ಟೇ. ಪುಣ್ಯ ಪಾಪ ಅಂಬೋದು ಸಂದರ್ಭ ಡಿಸೈಡ್ ಮಾಡುತ್ತೆ, ಸ್ಟೇಟ್ಮೆಂಟ್ ಡಿಸೈಡ್ ಮಾಡಲ್ಲ. ಯಾರನ್ನು ಕೇಳಲಿಕ್ಕೆ ಹೋಗಬೇಡಿ ಇದು ಪುಣ್ಯದ ಕೆಲಸವೋ ಪಾಪದ ಕೆಲಸವೋ ಅಂತ. ಆ ಸಂದರ್ಭ ಡಿಸೈಡ್ ಮಾಡುತ್ತೆ. ಉದಾಹರಣೆಗೆ, ಸತ್ಯ ನುಡಿಯೋದು ತುಂಬ ಪುಣ್ಯದ ಕೆಲಸ ಅಂತ ಹೇಳಲಿಕ್ಕಾಗುತ್ತಾ? ಆಗೋದಿಲ್ಲ. ಯಾಕಂದರೆ ಅದು ಪಾಪವೋ ಪುಣ್ಯವೋ ಅನ್ನೋದು ಸಂದರ್ಭ ಡಿಸೈಡ್ ಮಾಡುತ್ತೆ. ಉದಾಹರಣೆಗೆ, ಎಂದು ಹೇಳುವಂಥ ಉದಾಹರಣೆಗೆ, ಒಬ್ಬ ಕಳ್ಳ ಕಾಡಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾನೆ. ಪ್ರಯಾಣ ಮಾಡುವಾಗ ಅವನ ಮುಂದೆ ಒಬ್ಬ ಮುದುಕ ಒಂದು ಚೀಲ ಇಟ್ಕೊಂಡು ಹೋಗ್ತಿರ್ತಾನೆ. ಆಗಿನ ಕಾಲ ಬ್ಯಾಂಕ್ಗಳು ಇದೆಲ್ಲ ಇಲ್ಲದ ಕಾರಣ ಯೂಶ್ವಲಿ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋ ಕಾಲಕ್ಕೆ ಹಣ ಇಟ್ಟುಕೊಂಡೇ ಇಲ್ಲದೆ ಯಾರೂ ಹೋಗಲ್ಲ. ಹಾಗೆ ಹೋಗ್ತಾ ಇದ್ದಾನೆ ಅಂತಂದರೆ ಇವನ ಹತ್ರ ಹಣ ಇರುತ್ತೆ ಅಂತ ಒಂದಿದು. ಈ ಮುದುಕನ್ನು ಹಿಂದೆ ಬೀಳ್ತಾನೆ ಆ ಕಳ್ಳ ತಪ್ಪಿಸಿಕೊಳ್ಳಲು ಆ ಮುದುಕ ಅಲ್ಲೊಂದು ಆಶ್ರಮ ಕಾಣುತ್ತೆ, ಅಲ್ಲಿ ನುಗ್ತಾನೆ. ಅಲ್ಲಿ ಯಾರೋ ಮಹಾನುಭಾವ ಮುನಿ ತಪಸ್ ಮಾಡ್ಕೊಳ್ತಾ ಇರ್ತಾನೆ. ಅಲ್ಲಿ ಹೋಗಿ ಬಚ್ಚಿಟ್ಕೊಳ್ತಾನೆ. ಸೊ ಇಲ್ಲಿ ಆ ಕಳ್ಳ ಬರ್ತಾನೆ, ಅಲ್ಲಿ ಆಶ್ರಮದಲ್ಲಿದ್ದಂಥ ಮುನಿಯನ್ನು ಕೇಳ್ತಾನೆ, ಈ ಕಡೆ ಒಬ್ಬ ಮುದುಕ ಬಂದ, ನೀವೇನ ನೋಡಿದ್ರಾ ಅಂತ ಕೇಳ್ತಾನೆ. ಈಗ ಸತ್ಯ ಹೇಳಬೇಕಾದ್ರೆ ಏನು ಮಾಡಬೇಕು? ಹೌದು ಬಂದಿದ್ದಾನೆ, ಇಲ್ಲೇ ಬಚ್ಚಿಟ್ಕೊಂಡಿದ್ದಾನೆ ಅಂತ ಹೇಳಬೇಕು. ಸತ್ಯ ಅದೇ. ಹಾಗೆ ಹೇಳಿದ್ರೆ ಏನಾಗ್ತದೆ? ಆ ಮುದುಕನ ಪ್ರಾಣಕ್ಕೆ ತೊಂದರೆ ಆಗ್ತದೆ, ಅವನು ಗಳಿಸಿದಂಥ ಹಣಕ್ಕೆ ತೊಂದರೆ ಆಗ್ತದೆ. ಹಾಗಾಗಿ ಸತ್ಯವನ್ನು ಹೇಳಿದ್ರೂ ಕೂಡ ಅಲ್ಲಿ ಪಾಪ ಕಟ್ಕೊಳ್ತಾನೆ. ಯಾಕೆಂದರೆ ಆ ಸಂದರ್ಭ ಅಂಥದ್ದು.
ಎಲ್ಲ ಕಡೆ ವರ್ಕೌಟ್ ಆಗಲ್ಲ. ಡಿಫಾಲ್ಟ್ ಸ್ಟೇಟ್ಮೆಂಟ್ ಅಷ್ಟೇ, ಸತ್ಯವನ್ನು ನುಡಿಬೇಕು ಅಂತ ಹೇಳ್ತಾರೆ. ಅದು ಸತ್ಯ ಯಾವುದು ಅಸತ್ಯ ಅಂತ ಅಂಬೋದು ಸಂದರ್ಭ ಡಿಸೈಡ್ ಮಾಡುತ್ತೆ. ಧರ್ಮವೂ ಅಷ್ಟೇ, ಧರ್ಮವನ್ನು ಪರಿಪಾಲನೆ ಮಾಡಬೇಕು. ಯಾವುದು ಧರ್ಮ ಯಾವುದು ಅಧರ್ಮ ಎಂಬುದು ಸಂದರ್ಭ ಡಿಸೈಡ್ ಮಾಡ್ತದೆ. ಸೊ ಆದರೆ ಆ ಮುನಿ ಇಲ್ಲ, ನಾನು ಯಾರನ್ನೂ ನೋಡೇ ಇಲ್ಲಲ್ಲಪ್ಪ, ಈ ಕಡೆ ಯಾರು ಬಂದಿಲ್ವಲ್ಲ ಅಂತ ಸುಳ್ಳು ಹೇಳ್ತಾನೆ. ಸುಳ್ಳು ಹೇಳಿದರೂ ಕೂಡ ಅದು ಅವನ ರಕ್ಷಣೆಗೋಸ್ಕರ ಹೇಳಿದ್ದಾದ ಕಾರಣ ಅದು ಸತ್ಯವೇ ಆಗ್ತದೆ. ಹಾಗಾಗಿ ಸತ್ಯ, ಧರ್ಮ, ಹಿಂಸೆ ಇದೆಲ್ಲ ಕೂಡ ಸಂದರ್ಭವನ್ನು ಪ್ರಕಾರ ಡಿಸೈಡ್ ಮಾಡಬೇಕೇ ವಿನ ಅದು ಕೇವಲ ಸ್ಟೇಟ್ಮೆಂಟಿಂದ ಪುಸ್ತಕದಲ್ಲಿ ಓದಿದ್ರಿಂದ ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಇದೇ ಜ್ಯೋತಿಷ್ಯ ಕೂಡ ಅಷ್ಟೇ. ಜ್ಯೋತಿಷ್ಯದಲ್ಲಿ ಕೂಡ ನಾವು ಗ್ರಹಗಳನ್ನು ನೋಡ್ತೇವೆ, ಸ್ಥಾನಗಳನ್ನು ನೋಡ್ತೇವೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅವನು ಹೇಳುವಂಥ ಪ್ರಶ್ನದ ಮೇಲೆ ಡಿಸೈಡ್ ಆಗ್ತದೆ. ಅಷ್ಟೇ ಆಗಲಿ, ಗುರುಗ್ರಹ ತುಂಬ ಒಳ್ಳೆಯದು, ಶನಿಗ್ರಹ ತುಂಬ ಕೆಟ್ಟದ್ದು ಅಂತ ಹೇಳಲಿಕ್ಕಾಗೋದಿಲ್ಲ. ಸಂದರ್ಭ ಅಥವಾ ಅವನು ಹಾಕುವಂಥ ಪ್ರಶ್ನದ ಮೇಲೆ ಆಧಾರಪಟ್ಟಿರ್ತದೆ. ಸೊ ಇಲ್ಲಿ ಕೃಷ್ಣ ಹೇಳುವ ಮಾತೊಂದೇ, ಅರ್ಜುನನಿಗೆ ಧರ್ಮದ ರಕ್ಷಣೆಗೋಸ್ಕರ ಗುರುಪಿತಾಮಹರನ್ನು ಎದುರಿಸಿ ಹೋರಾಡುವುದೊಂದೇ ಮಹಾಪುಣ್ಯದ ಕೆಲಸ ಅಂತ ಕೃಷ್ಣ ಮನವರಿಕೆ ಮಾಡ್ತಾನೆ. ಆಮೇಲೆ ಒಂದು ವೇಳೆ ಯುದ್ಧ ಮಾಡದೇ ಇದ್ದರೆ ಏನಾಗ್ತದೆ? ನೀನೇನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ವಿ. ಮಾಡದೇ ಇದ್ದರೆ ಯಾವ ರೀತಿ ತೊಂದರೆ ಆಗ್ತದೆ? ಜನರು ನಿನ್ನ ಕೊನೆಯಿರದ ಕಳಂಕದ ಕಥೆಯನ್ನು ಆಡಿಕೊಳ್ತಾರೆ. ಏಕೆಂದರೆ ಮರ್ಯಾದೆ ಮನುಷ್ಯನಿಗೆ ಕೆಟ್ಟ ಹೆಸರು ಸಾವಿಗಿಂತ ದಾರುಣ. ಒಂದು ವೇಳೆ ಯುದ್ಧ ಮಾಡದೇ ಇದ್ದರೆ ಸಾಮಾಜಿಕವಾಗಿ ಆಗುವಂಥ ಪರಿಣಾಮದ ಬಗ್ಗೆ ಕೃಷ್ಣ ವಿವರಣೆ ಮಾಡ್ತಾನೆ. ಒಬ್ಬ ಕ್ಷತ್ರಿಯನಿಗೆ ಆತನ ಕೀರ್ತಿ ನಾಶವಾದರೆ ಆತ ಅವಮಾನಕ್ಕೆ ಒಳಗಾಗ್ತಾನೆ. ಅದರಿಂದ ಏನಾಗುತ್ತೆ? ಆತ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ತಾನೆ. ಜಗತ್ತಿನಲ್ಲಿ ಮಹಾಬಿಲ್ಲುಗಾರ ಎನ್ನುವಂಥ ಕೀರ್ತಿ ಪಡೆದಂಥ ಅರ್ಜುನ ಈ ಯುದ್ಧದಲ್ಲೇ ಪಾಲ್ಗೊಳ್ಳದೇ ಇದ್ದಲ್ಲಿ ಜನರು ಆತನನ್ನು ಹೇಡಿ ಅಂತ ಆಡಿಕೊಳ್ತಾರೆ. ಇತಿಹಾಸದ ಪುಟಗಳಲ್ಲಿ ಆತನ ಹೇಡಿತನ ಮುಂದಿನ ಪೀಳಿಗೆಗೆ ಕೆಟ್ಟ ಉದಾಹರಣೆಯಾಗಿ ನಿಲ್ಲುತ್ತೆ. ಬಂಧು ಸ್ನೇಹಕ್ಕಾಗಿ ಯುದ್ಧದಿಂದ ಹಿಂದೆ ಸರಿದ ಅಂತ ಯಾರು ಹೇಳೋದಿಲ್ಲ. ಅವನಿಗೆ ಯುದ್ಧ ಮಾಡಲಿಕ್ಕಾಗಿಲ್ಲಪ್ಪ ಅಂತ ಹೇಳ್ತಾರೆ. ಯುದ್ಧಕ್ಕೆ ಹೆದರಿ ಓಡಿ ಹೋದ ಅಂತ ಹೇಳಿ ಅಂತ ನೀಚವಾಗಿ ನಿನ್ನನ್ನು ಬೈತಾರೆ. ಅಷ್ಟೇ ಆಗಲಿ, ನಿಮ್ಮ ಪಾಪ ಅವ್ರ ತಾತಗೋಸ್ಕರ ಯುದ್ಧ ಮಾಡೋದು ಬಿಟ್ಟ ಅಂತ ಯಾರೂ ನಿನ್ನ ಸಮಾಜದಲ್ಲಿ ಅನ್ನೋದಿಲ್ಲ. ಒಬ್ಬ ಮರ್ಯಾದಸ್ಥ ಮನುಷ್ಯನಿಗೆ ಅಕೀರ್ತಿ ಎನ್ನುವುದು ಸಾವಿಗಿಂತ ಕೀಳು. ಒಬ್ಬ ಕ್ಷತ್ರಿಯ ಇದನ್ನು ಸಹಿಸಲಾರ, ಅವಮಾನಕ್ಕೊಳಗಾಗ್ತಾನೆ. ಸೊ ಯುದ್ಧ ಮಾಡದೇ ಇದ್ರೆ ಏನಾಗುತ್ತೆ? ಇದೇ ಆಗೋದು. ಇದನ್ನೇ ನರಕ ಅಂತಾರೆ. ಸ್ವರ್ಗ ನರಕ ಅಂತಂಬೋ ಸ್ಟೇಟ್ಮೆಂಟ್ ಇಲ್ಲೇ ವರ್ಕೌಟ್ ಆಗ್ತದೆ. ಯುದ್ಧ ಮಾಡಿ ಗೆದ್ದಿ ಅನ್ಕೋ, ಧರ್ಮವನ್ನು ರಕ್ಷಣೆ ಮಾಡಿದಂಥ ಸಮಾಜ ಎಲ್ಲ ನಿನ್ನ ಹೊಗಳುತ್ತೆ. ನಿನ್ನ ಪುಷ್ಪಗಳ ಮೇಲೆ ಕರೆತಂದು ನಿನ್ನನ್ನು ಚೆನ್ನಾಗಿ ಹೊಗಳುತ್ತಾರೆ. ಅದೇ ಸ್ವರ್ಗ. ಅದೇ ನರಕ ಹೇಗಿರುತ್ತೆ? ಯುದ್ಧ ಮಾಡದೇ ಇದ್ದರೆ ನರಕ ದರ್ಶನವಾಗುತ್ತೆ. ಅಂದರೆ ಎಲ್ಲರೂ ಏನು ಮಾಡ್ತಾರೆ? ಇಷ್ಟು ದಿನ ಮಾಡಿದ್ದೆಲ್ಲ ಹೋಯ್ತಾ? ಎಷ್ಟೋ ಹಿಂದೆ 100 ಯುದ್ಧಗಳನ್ನ ಮಾಡಿದ್ದ, ಅದೆಲ್ಲ ಅದರಿಂದ ಬಂದಂಥ ಕೀರ್ತಿ ಎಲ್ಲ ಹಾಳಾಗಿ ಒಂದೇ ಸಲ ಅಲ್ಲ, ಅದೆಲ್ಲ ನಾಟಕ ಬಿಡ್ರಿ ಅಂತ ಹೇಳಿ ಎಲ್ಲರೂ ಆಡಿಕೊಳ್ತಾರೆ. ಈ ಥರ ಇದ್ದಾಗ ಕ್ಷತ್ರಿಯ ಇದನ್ನು ಸಹಿಸೋಕ್ಕಾಗೋದಿಲ್ಲ. ಮತ್ತು ಯಾರು ನಿನ್ನನ್ನು ದೊಡ್ಡ ವೀರ ಅಂತ ಕೈ ಮುಗಿದು ತಲೆಮಾಗಿ ನಿಲ್ತಿದ್ದಾರೋ ಅವರು ನಿನ್ನ ಹುಲ್ಲಿಗಿಂತ ಕಡೆಯಾಗಿ ನೋಡ್ತಾರೆ. ಸಮಾಜದಲ್ಲಿ ಉನ್ನತರಾಗಿ ಪುರುಷನಾಗಿರುವಂಥ ನೀನು ಅವಮಾನಿತನಾಗಿ ಬದುಕಬೇಕಾಗತ್ತೆ. ಆಡಬಾರದಂಥ ಅಸಭ್ಯ ಮಾತುಗಳನ್ನು ಹುಟ್ಟಿಕೊಳ್ಳುತ್ತೆ. ಅದರಿಂದ ಈ ಹಿಂದಿನ ಸರ್ವ ಸಾಧನೆಯೂ ಸುಳ್ಳು ಅಂತ ಆಡಿಕೊಳ್ತಾರೆ. ನಮಗೂ ಅಷ್ಟೇ ಅಲ್ವಾ, ಒಬ್ಬ ಉತ್ತಮವಾದಂಥ ನ್ಯಾಯಾಧೀಶ, ಒಂದು ಒಳ್ಳೆಯ ಹೆಸರು ಪಡೆದಂಥ ವ್ಯಕ್ತಿ ಯಾವುದೋ ಒಂದು ಸಂದರ್ಭದಲ್ಲಿ ತನ್ನ ಆತ್ಮೀಯ ಬಂಧುವಿಗೋಸ್ಕರ ಕೆಟ್ಟ ತೀರ್ಪನ್ನು ಕೊಟ್ಟರೆ ಆತ ಸಂಪೂರ್ಣ ವ್ಯಕ್ತಿತ್ವವನ್ನು ಕಳೆದುಕೊಳ್ತಾನೆ. ಆತನ ಹಿಂದಿನ ಎಲ್ಲ ಸಾಧನೆಗಳು ಎಷ್ಟೋ ಒಳ್ಳೆಯದು ಮಾಡಿರ್ತಾನೆ ಪಾಪ, ಅದೆಲ್ಲ ಹೊಟ್ಟೋಗ್ತದೆ. ಒಂದು ಕ್ಷಣದಲ್ಲಿ ಮಣ್ಣುಪಾಲಾಗುತ್ತೆ. ಆತನಿಂದ ಶಿಕ್ಷೆಗೊಳಗಾದಂಥ ಅಪರಾಧಿಗಳು ಅಸಭ್ಯವಾಗಿ ಆತನ್ನು ನಿಂದಿಸ್ತಾರೆ. ಇಲ್ಲಿ ಕೃಷ್ಣ ಅರ್ಜುನನಿಗೆ
ಈ ಸಾಮಾಜಿಕ ಅರಿವನ್ನು ಕೊಡ್ತಿದ್ದಾನೆ. ಯುದ್ಧ ಮಾಡದೇ ಇದ್ರೆ ಈ ರೀತಿ ತೊಂದರೆ ಆಗ್ತದೆ. ಸೊ ಹಾಗಾಗಿ ಇದೇ ನರಕ ದರ್ಶನ. ಒಬ್ಬ ಕ್ಷತ್ರಿಯನಿಗೆ ಇಂಥ ಅಕೀರ್ತಿ ಅವನನ್ನು ಸಾವಿಗಿಂತ ಕೀಳಾಗಿ ನೋಡ್ತದೆ ಅಂತ ಹೇಳ್ತಾನೆ. ಸೊ ಯುದ್ಧ ಮಾಡೋದರಿಂದ ನಾವು ಗೆಲ್ಲುತ್ತೇವೆ ಅನ್ನೋದು ಹೇಳೋಕ್ಕಾಗೋದಿಲ್ಲ. ಒಂದು ಗೆಲ್ಬೋದು, ಸೋಲ್ಬೋದು. ಆದರೆ ಧರ್ಮಯುದ್ಧದಲ್ಲಿ ನೀನು ಪಾಸಿಟಿವ್ ಸೈಡ್ ಇದೆಯಾ? ಧರ್ಮಯುದ್ಧದಲ್ಲಿ ಸತ್ರು ನೀನು ಒಳ್ಳೆಯದಕ್ಕೆ ಹೋರಾಡಿದ್ರೆ ನಿನಗೆ ಮೋಕ್ಷ ಸಿಗತ್ತೆ. ಗೆದ್ದರೂ ಕೂಡ ಮೋಕ್ಷ. ಯಾವುದೋ ಸ್ವಾರ್ಥಕ್ಕಾಗಿ ಮಾಡುತ್ತಿರುವಂಥ ಯುದ್ಧ ಇದಲ್ಲ. ಅನ್ಯಾಯದ ವಿರುದ್ಧ ಹೋರಾಡುವೆ ಎನ್ನುವಂಥ ಸಂಕಲ್ಪದಿಂದ ಎದ್ದು ನಿಂತು ಹೋರಾಡು ಅಂತ ಕೃಷ್ಣ. ಸೊ ನಾವು ಮಾಡುವಂಥ ಕೆಲಸದಲ್ಲಿ ಧರ್ಮದ ಪರಿಜ್ಞಾನ ತುಂಬ ಮುಖ್ಯ. ಯಾವುದೇ ಸ್ವಾರ್ಥ ಇಲ್ಲದೆ ಧರ್ಮದ ಮಾರ್ಗವನ್ನು ಅನುಸರಿಸುವವನು ಎಂದೂ ಕೂಡ ಯಾವುದಕ್ಕೂ ಅಂಜುವ ಕೆಲಸ ಇಲ್ಲ ಅಂತ ಕೃಷ್ಣ ಅರ್ಜುನನ ಮುಖಾಂತರ ನಮಗೆ ಸಂದೇಶವನ್ನು ಕೊಡ್ತಾನೆ. ಧರ್ಮ ಮಾರ್ಗದಲ್ಲಿ ನಡೆದರೆ ನನಗೇನಾಗುತ್ತದೋ ಎನ್ನುವಂಥ ಭಯ ಇರೋದಿಲ್ಲ. ಯಾಕೆಂದರೆ ಧರ್ಮದ ನಡೆಯಲ್ಲಿ ಫಲಿತಾಂಶ ಯಾವುದೇ ಇರಲಿ ಅದು ನಮ್ಮನ್ನು ಮೋಕ್ಷಕ್ಕೆ ಕೊಂಡೊಯ್ಯುವಂಥ ಸಾಧನೆ. ನಾವು ಸೋತರೂ ಕೂಡ ನಾವು ಪಾಸಿಟಿವ್ ಆಗೇ ಇರ್ತೇವೆ. ಭಗವಂತ ನಮ್ಮ ಪಾಸಿಟಿವ್ ಸೈಡಾಗಿ ಹೋದಾಗ ನಾವು ಸೋತರೂ ಕೂಡ ಭಗವಂತನ ಅನುಗ್ರಹಕ್ಕೆ ಒಳಗಾಗ್ತೇವೆ. ಮತ್ತು ಜೀವನದಲ್ಲಿ ಸುಖ, ಒಂದು ನಿಮಿಷ, ಜೀವನದಲ್ಲಿ ಸುಖ ದುಃಖ ಇದು ಎರಡೂ ಕೂಡ ಅನಿವಾರ್ಯ, ಇನ್ವೈಟಬಲ್. ಸುಖ ದುಃಖ, ಗಳಿಸೋದು ಅಥವಾ ಗಳಿಕೆ ಇಳಿಕೆ, ಸೋಲು ಗೆಲುವು ಎಲ್ಲವನ್ನೂ ಸಮಾನವಾಗಿ ಕಾಣುವವನಿಗೆ ಯಾವ ಪಾಪವೂ ಅಂಟುವುದಿಲ್ಲ. ಸಮತ್ವಂ ಯೋಗ ಉಚ್ಯತೆ ಅಂತ ಯೋಗ ಶಬ್ದದ ಅರ್ಥ ಇದೆ. ನಾವಿವತ್ತು ಯೋಗ ಅಂತ ಮಾಡಿಕೊಳ್ತಿದ್ದೀವಿ. ಇದು ಶಾರೀರಿಕವಾದಂಥ ಒಂದು ವ್ಯಾಯಾಮ ಅಷ್ಟೇ. ನಿಜವಾದಂಥ ಯೋಗ ಶಬ್ದದ ಅರ್ಥ ಸಮವಾಗಿ ಕಾಣುವುದು, ಎಲ್ಲವನ್ನೂ ಸಮದೃಷ್ಟಿಯಿಂದ ಕಾಣ್ತಾ ಕೇವಲ ಕರ್ತವ್ಯ ಪ್ರಜ್ಞೆಯಿಂದ ಹೋರಾಟ ಮಾಡುವುದು ಬದುಕಿನ ಯಶಸ್ಸಿನ ಸೂತ್ರ ಅಂತ ಹೇಳ್ತಾನೆ ಕೃಷ್ಣ. ಸೊ ಇಲ್ಲಿ ಹೇಳ್ತಾನೆ, ಜಯಿಸಬೇಕು ಎನ್ನುವಂಥ ಸ್ವಾರ್ಥ ಇಲ್ಲದೆ, ನಾವೇ ಲಾಭ ಗಳಿಸಬೇಕು, ಅವರ ಮಣ್ಣು ಮುಕ್ಕಲಿ ಎನ್ನುವಂಥ ದ್ವೇಷ ಇಲ್ಲದೆ, ಎಲ್ಲವೂ ಭಗವಂತನ ಪ್ರಸಾದ ಎನ್ನುವಂಥ ಮನೋಭಾವನೆಯಿಂದ ಹೋರಾಡು ಅಂತ ಹೇಳ್ತಾನೆ ಕೃಷ್ಣ. ಭಗವಂತ ಈ ನುಡಿಯನ್ನು ಮನುಷ್ಯ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಆತ ಎಂದಿಗೂ ದುಃಖಿ ಆಗಲಾರ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದು ಇರಲಿ ಅಂತ ಧರ್ಮ ಮಾರ್ಗದಲ್ಲಿ ನಡೆಯುವವನಿಗೆ ಸದಾ ಸ್ವರ್ಗದ ಬಾಗಿಲು ತೆರೆದಿರುತ್ತೆ. ಸ್ವರ್ಗದ ಬಾಗಿಲು ಸುಖ ಸಂತೋಷ ಇರುತ್ತದೆ. ಆತನಿಗೆ ದುಃಖವಾಗಿ ಕಾಣೋದೇ ಇಲ್ಲ, ಸೋಲಾಗಿ ಕಾಣೋದೇ ಇಲ್ಲ. ಆತನಿಗೆ ಇಹವೂ ಸ್ವರ್ಗ, ಪರವೂ ಸ್ವರ್ಗ ಥರ ಇರುತ್ತೆ. ಇಲ್ಲಿ ತನಕ ಕೃಷ್ಣ ಆತ್ಮತತ್ವದ ಬಗ್ಗೆ ಸಾಕಷ್ಟು ವಿವರಣೆಯನ್ನು ಅರ್ಜುನನಿಗೆ ಹೇಳಿದ. ಬದುಕು ಅಂದರೆ ಏನು, ಅಸಲು ನಾವಂದರೆ ಏನು, ಸಾವಂದರೆ ಏನು, ಆತ್ಮ ಪರಮಾತ್ಮ ಅಂದರೆ ಏನು, ಆ ತತ್ವಗಳ ಅಂತರಂಗದ ರಹಸ್ಯ ಏನು, ಇವು ಹೇಗೆ ಯಾವಾಗ ಬದಲಾವಣೆಯೂ ಇಲ್ಲದೆ ಅನಾದಿ ನಿತ್ಯವಾಗಿ ಎನ್ನುವುದು ವಿವರಿಸಿದ. ಯುದ್ಧದ ಅವಶ್ಯಕತೆಯ ಹೇಳಿದ. ಸೊ ಇಲ್ಲಿಂದ ಕೃಷ್ಣ ಸಾಂಖ್ಯದಿಂದ ಕರ್ಮ ಹೇಗೆ ಮಾಡಬೇಕು ಅಂತಂಬ ವಿಚಾರಣೆಯನ್ನು ಹೇಳ್ತಾನೆ. ಸೊ ಅದು ಮುಂದೆ ನಾವು ನೋಡೋಣ. ಮತ್ತೊಮ್ಮೆ ಒಂದ್ಸಲ ಸಮರೈಸ್ ಮಾಡಿಕೊಂಡರೆ ನಾವು ಇಲ್ಲಿ ಕೃಷ್ಣ ಹೇಳಿದ, ಆತ್ಮಕ್ಕೆ ಸಾವಿಲ್ಲ, ಆತ್ಮ ಯಾವಾಗೂ ಶಾಶ್ವತವಾಗಿರ್ತದೆ, ಭಗವಂತ ಅನಾದಿ ನಿತ್ಯ, ಆತ್ಮವು ಅನಾದಿ ನಿತ್ಯ, ಆತ್ಮ ನಾಶವಾಗೋದಿಲ್ಲ, ಶರೀರ ನಾಶವಾಗದೇ ಇರುವುದಿಲ್ಲ. ಶರೀರ ಹೋಗುವುದು ಅಂತಂದರೆ ಹೊಸ ಅಂಗಿಯನ್ನು ಬದಲಾವಣೆ ಮಾಡಿಕೊಳ್ಳೋದು ಅಂತ ಅರ್ಥ. ಈ ಆತ್ಮಕ್ಕಿರುವಂಥ ಒಂದು ಗುಣ, ಒಂದು ಸ್ವಭಾವ ಏನಿದೆ, ಆ ಸ್ವಭಾವದಿಂದಲೇ ಇಂದ್ರಿಯ ಸಂಬಂಧಪಟ್ಟ ಸುಖದಿಂದಲೇ ಮನುಷ್ಯನಿಗೆ ಪಾಪಕರ್ಮಗಳು, ಅದರಿಂದ ಹೆದರಿಕೆ,
ಮಾತ್ರ ಸ್ಪರ್ಶಾಸ್ತು ಕೌಂತೆಯ. ಇಂದ್ರಿಯಗಳ ಒಂದು ಒಡನಾಟದಿಂದನೇ ಮನುಷ್ಯನಿಗೆ ಭಯ ಶುರುವಾಗ್ತದೆ. ಭಯಕ್ಕೆ ಕಾರಣ ಅಜ್ಞಾನ. ಗೊತ್ತಿಲ್ಲದಾಗ ಭಯ, ಗೊತ್ತಿದ್ದ ಮೇಲೆ ಭಯ ಏನೂ ಇಲ್ಲ. ಸೊ ಆತ್ಮದ ಉದ್ಧಾರ ಎಲ್ಲಿದೆ? ಬಿಡುಗಡೆ ಅಂತಂದರೆ ಮೋಕ್ಷದ ದಾರಿ. ನಾವು ಹಿಂದೆ ನೋಡಿದ್ವಿ, 15 ಬೇಲಿಗಳಿಂದ ಹೊರಗೆ ಬರೋದೇ ಮೋಕ್ಷ. 15 ಬೇಲಿಗಳ ಒಳಗೆ ಭಗವಂತ ಯಾಕೆ ಇಟ್ಟಿದ್ದಾನೆ ಜೀವವನ್ನು ಅಂತಂದಾಗ, ಜೀವದ ಉದ್ಧಾರಕ್ಕೋಸ್ಕರವೇ ಜೀವ ಇಟ್ಟಿದ್ದಾನೆ ಭಗವಂತ. ಇದನ್ನು ನಾವು ನೋಡಿದ್ವಿ. ಸೊ ಹಾಗಾಗಿ ಯುದ್ಧ ಬೇಡ ಅಂತ ಅನ್ನೋದಕ್ಕೆ ಕಾರಣ ಪಾಪದ ಭಯ. ನನಗೇನು ಪಾಪ ಬರೋದಿಲ್ಲ, ಯುದ್ಧ ಮಾಡದೇ ಇದ್ದರೆ ಏನಾಗ್ತದೆ? ಸಮಾಜದಲ್ಲಿರುವಂಥ ಜನಗಳು ಆಡಿಕೊಳ್ತಾರೆ. ಸೊ ನಿನ್ನ ಸ್ವಧರ್ಮ, ಸಮಾಜ ಧರ್ಮ, ಸನಾತನ ಧರ್ಮ 3 ಒಂದೇ ಆಗಿದೆ. ಹಾಗಾಗಿ ನೀನು ಯುದ್ಧ ಮಾಡೋದು ತುಂಬ ಸುಲಭ. ಅದೇ ಬೇರೆ ಆಗಿದ್ದರೆ ಕಷ್ಟ ಆಗ್ತಿತ್ತು. ಒಂದು ವೇಳೆ ಅರ್ಜುನ ಬ್ರಾಹ್ಮಣನಾಗಿದ್ದರೆ, ಈಗ ಧರ್ಮರಾಜನ ತಗೊಳ್ಳಿ. ಧರ್ಮರಾಜ ಕ್ಷತ್ರಿಯನಾಗಿ ಹುಟ್ಟಿದರೂ ಕೂಡ ಅರ್ಜುನನಷ್ಟು ಖ್ಯಾತಿಯನ್ನು ಪಡೆದಿಲ್ಲ. ಯಾಕೆ? ಭೀಮ ಪಡೆದಿದ್ದಾನೆ. ಧರ್ಮರಾಜ ಧರ್ಮದ ಸಂಕೇತ. ಧರ್ಮ ಎಂಬುದು ಅದು ಬ್ರಾಹ್ಮಣ ಕ್ವಾಲಿಟಿ. ಪ್ರತಿಯೊಂದರಲ್ಲೂ ಕೂಡ ಯಾವುದು ಧರ್ಮ, ಯಾವುದು ಅಧರ್ಮ. ಧರ್ಮರಾಜಗೆ ಟೈಮ್ ಇದ್ದಾಗೆಲ್ಲ ಭೀಷ್ಮನ ಹತ್ರ ಹೋಗ್ತಿದ್ದ, ಬೃಹದಶ್ವನ ಹತ್ರ ಹೋಗ್ತಿದ್ದ, ವಿದುರನ ಹತ್ರ ಹೋಗ್ತಿದ್ದ. ಯಾವುದು ಧರ್ಮ? ಯುದ್ಧ ಎಲ್ಲ ಆಗೋಯ್ತು ಅಂದ್ಕೋ. ಯುದ್ಧ ಆದಮೇಲೆ ಇದ್ರ ಹತ್ರ ಹೋಗ್ತಾನೆ, ಬೃಹದಶ್ವ ಮತ್ತು ವಿದುರನ ಹತ್ರ ಹೋಗ್ತಾನೆ, ವೇದವ್ಯಾಸರ ಹತ್ರ ಹೋಗ್ತಾನೆ. ನಾನು ಸಮಾಜವನ್ನು ಹೇಗೆ ಪರಿಪಾಲನೆ ಮಾಡಬೇಕು ಅಂದಾಗ ವೇದವ್ಯಾಸರು ಒಂದು ಮಾತು ಹೇಳ್ತಾರೆ, ನಾವೆಲ್ಲರೂ ದೇವರ ಮಕ್ಕಳೇ, ವಿವಕ್ಷೆ ಬೇಡ, ಎಲ್ಲರನ್ನೂ ಒಂದೇ ರೀತಿ ಪಾಲಿಸು, ಎಲ್ಲರೂ ನಿನ್ನ ಮಕ್ಕಳಂತೂ ಪಾಲಿಸು ಅಷ್ಟೆ. ಅವನು ಬೇರೆ, ಈ ಜಾತಿ ಪ್ರಶ್ನೆ ಇದೆಲ್ಲ ಬೇಡ. ಕುಲಗಳು ಬೇರೆ ಇರ್ಬೋದು, ಆದರೆ ಎಲ್ಲರೂ ದೇವರ ಮಕ್ಕಳೇ ಅಲ್ವ. ಸೊ ಹಾಗಾಗಿ ಆ ರೀತಿ ಹೇಗೆ ಪರಿಪಾಲನೆ ಮಾಡಬೇಕು ಅಂತ ಧರ್ಮರಾಜಿಗೆ ಉಪದೇಶವನ್ನು ತಗೊಂಡ. ವೇದವ್ಯಾಸರೇ ಬಂದು ಧರ್ಮರಾಜ ಬಂದು ನೀನು ಹೀಗೆ ಪಾಲಿಸಬೇಕಪ್ಪ ಅಂತ ಹೇಳಲಿಲ್ಲ. ಧರ್ಮರಾಜೇ ಹೋಗಿ ಕೇಳ್ತಾನೆ, ನಾನು ಹೇಗೆ ಪರಿಪಾಲನೆ ಮಾಡಬೇಕು. ಇದು ಬ್ರಾಹ್ಮಣಿಕ್ ಕ್ವಾಲಿಟಿ. ಆದರೆ ಅರ್ಜುನನೊಂದು ಸ್ವಭಾವ ರೀತಿಯ ಕ್ಷತ್ರಿಯ ಕ್ವಾಲಿಟಿ. ಅದೇ ಧರ್ಮರಾಜ ಒಳಗಿನ ಸ್ವಭಾವ ಜಾತಿ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದಾನೆ. ಆದರೂ ಯುದ್ಧವನ್ನು ಮಾಡಿದ. ಯಾಕಂದರೆ ಸಮಾಜ ಧರ್ಮ ಏನು? ಕ್ಷತ್ರಿಯದಲ್ಲಿ ಹುಟ್ಟಿದ್ದಾನೆ, ಕ್ಷತ್ರಿಯ ಬಂದು ಕುಲ. ಹಾಗಾಗಿ ಅರ್ಜುನನಷ್ಟು ಪ್ರಚಂಡವಾಗಿ ಧರ್ಮರಾಜ ಯುದ್ಧ ಮಾಡಲಿಲ್ಲ. ಕೇವಲ ತನ್ನ ಕರ್ತವ್ಯ ಅಂತ ಮಾಡಿದ ಅಷ್ಟೇ. ಸೊ ಉಳಿದ ಸಮಯವೆಲ್ಲ ಕೂಡ ಜ್ಞಾನವನ್ನು ಪಡೆಯೋದಕ್ಕೆ ಅದಕ್ಕೆ ಇದಕ್ಕೆ ಬಳಸಿದನೇ ಹೊತ್ತು ಇದು ಪ್ರಶ್ನೆ ಕೇಳ. ಆದರೆ ನೋಡಿ, ಮೊದಲು ಪ್ರಾರಂಭದಲ್ಲಿ ನಾನು ಯುದ್ಧ ಮಾಡೋದಿಲ್ಲ ಅಂತ ಬಂದಾಗ ಭಗವಂತ ಮೊದಲನೇ ಸ್ಟೇಟ್ಮೆಂಟ್, ನೀನು ಕ್ಷತ್ರಿಯ ಮಾತಾಡುವಂಥ ಮಾತಾಡ್ತಾ ಇಲ್ಲ, ನೀನು ಹೇಳಿ ಅಂತ ಮಾತಾಡ್ತಾ ಇದ್ದೀನಿ ನೀನು ಅಂತ ಕೇಳುತ್ತೆ. ಇದೇ ಮಾತು ಯಾರು ಕೇಳಬೇಕಾಗಿತ್ತು? ಧರ್ಮರಾಜ ಹೇಳಬೇಕಾಗಿತ್ತು. ಧರ್ಮರಾಜ ಪ್ರಶ್ನೆಯೇ ಮಾಡಲಿಲ್ಲ. ಏಕೆಂತಂದರೆ ಯುದ್ಧ ಮಾಡಬೇಕಾದ್ರು ನನ್ನ ಕರ್ತವ್ಯ ಅಂತ ಅದು ಆಟೋಮೆಟಿಕ್ ಆಕ್ಸೆಪ್ಟ್ ಮಾಡಿಬಿಟ್ಟ. ಆದರೆ ಅರ್ಜುನ ಆಕ್ಸೆಪ್ಟ್ ಮಾಡಲಿಲ್ಲ. ಹಾಗಾಗಿ ಅವರಿಗೆ ಮನವರಿಕೆ ಮಾಡಬೇಕಾಯಿತು. ಸಮಾಜದಲ್ಲಿ ಕೂಡ ನಮ್ಮಲ್ಲಿ ಕೂಡ ಯಾರ್ಯಾರ ಸ್ವಭಾವ ಏನಾಗಿರ್ತೀವೋ ಗೊತ್ತಿಲ್ಲ. ಆದರೆ ಶಾಂತಿ ಯಾವಾಗ ಸಿಗತ್ತೆ ಅಂತಂದಾಗ ನಮಗೆ ಯಾವುದು ಕ್ವಾಲಿಟಿ ಇಷ್ಟ, ಯಾವ ಕೆಲಸ ಮಾಡೋದರಿಂದ ನಮಗೆ ಆತ್ಮಸಂತೃಪ್ತಿ ಆಗತ್ತೆ, ಆ ಕೆಲಸ ಮಾಡೋದೇ ಒಳ್ಳೆಯದು. ಅದು ಇನ್ಫೀರಿಯರ್ ಆಗ್ಬೋದು, ಸುಫೀರಿಯರ್ ಆಗ್ಬೋದು. ಆದ್ದರಿಂದ ನನಗೆ ಹಣ ಜಾಸ್ತಿ ಬರಬಹುದು, ಬರದೇ ಇರ್ಬೋದು. ಆದರೆ ಆತ್ಮಸಂತೃಪ್ತಿಗಿಂತಲೂ ಬಿಟ್ಟಿದ್ದೇನಿದೆ? ಅಲ್ಟಿಮೇಟ್ಲಿ ಎಲ್ಲರೂ ಎಲ್ಲ ಸಂಪಾದನೆ ಮಾಡಿದ ಮೇಲೆ ಕೊನೆಗೆ ಬಯಸೋದೇನು? ಸಂತೋಷ, ಶಾಂತಿಯಾಗಿರಬೇಕು ಅಂತ. ಆ ಶಾಂತಿಯಾಗಿರಬೇಕು ಹಣದಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಶಾಂತಿಯನ್ನು ಹಣದಿಂದ ಪರ್ಚೇಸ್ ಮಾಡಲಿಕ್ಕಾಗೋದಿಲ್ಲ. ಅದು ಕ್ಷಣಿಕ. ಒಂದು ವೇಳೆ ಶಾಂತಿ ಸಿಕ್ಕಂಗೆ ಅನಿಸಿದಕ್ಕೂ ಅದು ಕ್ಷಣಿಕ, ಹೆಚ್ಚು ಹೊತ್ತಿರಲ್ಲ. ನಾವು ಬೇಕಾದ್ರೆ ಹಣದಿಂದ ಪವರ್ ಕೊಂಡುಕೊಳ್ಬೋದು, ಪವರಿಂದ ಬೇಕಾದಷ್ಟು ನಮ್ಮ ಅಧಿಕಾರವನ್ನು ಮದವನ್ನು ತೋರಿಸ್ಬೋದು. ಎಷ್ಟು ದಿನ? ಸ್ವಲ್ಪ ದಿನವೇ. ಇಟ್ಸ್ ಟೆಂಪರರಿ. ಆಮೇಲೆ ನಮ್ಮನ್ನು ಯಾರೂ ಕೇಳಲ್ಲ. ಸಾಮಾನ್ಯ ಮನುಷ್ಯರಲ್ಲ, ನಾಯಿಗಳು ಕೂಡ ನಮ್ಮನ್ನು ನೋಡೋಲ್ಲ ಪಕ್ಕಕ್ಕೆ. ಅದೇ ನಾವು ಮಾಡಬೇಕು. ನನ್ನ ಸ್ವಭಾವಕ್ಕೆ ತಕ್ಕಂತೆ ನಾನು ಕರ್ಮ ಮಾಡಿದಾಗ ಮೊದಲು ನನಗೆ ಸಂತೋಷ ಆಗ್ತದೆ. ನಾನು ಮಾಡುವಂಥ ಕೆಲಸದಲ್ಲಿ ಉತ್ಸಾಹ ಇರುತ್ತೆ. ನನಗೆ ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ. ಅದಕ್ಕೆ ನನಗಿಷ್ಟ ಇಲ್ಲದಂಥ ಕೆಲಸ ಮಾಡಿದರೆ ಯಾವಾಗ ಆಫೀಸ್ ಬಿಡ್ತಾರೆ, ಯಾವಾಗ ಟೈಮ್ ಆಗುತ್ತೆ, ಮನೆಗೆ ಹೋಗೋಣ, ಯಾವಾಗ ರಜೆ ಕೊಡ್ತಾರೆ. ಯಾಕೆಂದರೆ ಉತ್ಸಾಹ ಇಲ್ಲದ ಕೆಲಸ ಮಾಡಿದಾಗ ಈ ರೀತಿ ಇರ್ತದೆ. ಶಾಲೆಯಲ್ಲೂ ಅಷ್ಟೇ.
ಮಕ್ಕಳಿಗೆಲ್ಲರಿಗೂ ಒಂದೇ ರೀತಿಯಾದಂಥ ಪಾಠ ಹೇಳೋ ಒಬ್ಬೊಬ್ಬ ಮಗು ಒಂದೊಂದು ರೀತಿಯ ಸ್ವಭಾವ ಉಳ್ಳವನಾಗಿರ್ತದೆ. ಎಲ್ಲರಿಗೂ ಇಷ್ಟ ಆಗೋದಿಲ್ಲ. ಬ್ರಾಹ್ಮಣಿಕ್ ಸ್ವಭಾವ ಯಾರ್ಯಾರಿಗಿದೆ ಮಕ್ಕಳಲ್ಲಿ ಅವ್ರೇನು ಮಾಡ್ತಾರೆ, ತುಂಬ ಉತ್ಸಾಹ ತೋರಿಸ್ತಾರೆ. ಇನ್ನಿಷ್ಟು ಸ್ಕೂಲಿಗೆ ಹೋಗಬೇಕು ಅಂದರೆ ನ್ಯಾಚುರಲಾಗಿ ಹೋಗ್ತಾರೆ. ತಂದೆ ತಾಯಿ ಅವರನ್ನೇನು ಫೋರ್ಸ್ ಮಾಡೋದು ಬೇಕಾಗಿಲ್ಲ, ನ್ಯಾಚುರಲಾಗಿ ಹೋಗ್ತಾರೆ. ಟೀಚರ್ ಹೇಳಿದ್ದು ತಾವೇ ಮುಂಚಿತವಾಗಿ ಅರ್ಥ ಮಾಡಿಕೊಳ್ತಾರೆ. ಟೀಚರ್ ಹೇಳಿದ್ದಕ್ಕೆ ಮತ್ತೆ ಪ್ರಶ್ನೆ ಕೇಳ್ತಾರೆ, ಇದು ಯಾಕೆ ಹಿಂಗಾಗೋದಿಲ್ಲ, ಯಾಕಂದರೆ ಆಸಕ್ತಿ ಇದೆ. ಇನ್ನು ಕೆಲವಿನ ಜನ ಪ್ರಶ್ನೆ ಮಾಡಲ್ಲ. ಸ್ಕೂಲಲ್ಲಿ ಎಲೆಕ್ಷನ್ಸ್ ಆಗಿದ್ರೆ ಲೀಡರ್ ಯಾರು ಇರೋಣ, ಈ ಥರ ಒಬ್ಬನೊಬ್ಬರು ಆಡಳಿತದಿಂದ ಈ ಥರ ಮಾಡಬೇಕು ಅಂತ ಕೆಲವಿನ ಜನಕ್ಕೆ ಇರ್ತಾ ಇಷ್ಟೆ. ಇನ್ನು ಕೆಲವಿನ ಜನಕ್ಕೆ ದುಡ್ಡು ಮಾಡೋದು ಹೇಗೆ, ಈ ಥರ ಆಲೋಚನೆ ಮಾಡ್ತಾರೆ. ಇನ್ನೊಬ್ಬರು ಏನೋ ಒಂದು ಕೆಲಸ ಮಾಡಿ ಸಾಕು, ಸುಮ್ಮನೆ ಈ ಸುತ್ತಿ ಹಾಕಿದ್ರು ಹಿಂದೆ ಬ್ಯಾಕ್ ಬೆಂಚರಾಗಿ ಕೂತ್ಕೊಂಡಿರ್ತಾನೆ. ಏನೋ ಕೆಲಸ ಇದ್ರೆ ಹೇಳಿ ಮಾಡಿ, ಟೀಚರಿಗೆ ಬೇಕಾದ ಕೆಲಸ ಎಲ್ಲ ಕಡೆ ಮಾಡಿಕೊಡ್ತಾನೆ. ಅಷ್ಟೇ ಆಗಲಿ, ಓದು ಅಂತ ಹೇಳಬೇಡ ಅಂತ ಹೇಳ್ತಾರೆ. ಎಷ್ಟೋ ಜನ ಕಾಯಿಪಲ್ಲೆ ತಂದು ಕೊಟ್ಟು ಮಾರ್ಕ್ಸ್ ಹಾಕ್ಕೊಂಡವ್ರು ಇಲ್ವೋ ಹಿಂದೆ, ಇದೇ ರೀತಿ. ಸೊ ಇದು ಸಣ್ಣ ಮಕ್ಕಳ ವಿಚಾರದಲ್ಲಿ ಇವತ್ತು ನಮ್ಮ ಸಮಾಜ ಧರ್ಮ ಅದಕ್ಕೆ ವ್ಯತಿರೇಕವಾಗಿದೆ. ಸಮಾಜ ಯಾವುದೇ ಸ್ವಭಾವ ಆಗಲಿ, ಒಂದೇ ಸಿಸ್ಟಮ್ ಆಫ್ ಎಜುಕೇಷನ್ ನಮ್ಮಲ್ಲಿದೆ. ಬ್ರಾಹ್ಮಣ ಸ್ವಭಾವ ಇರೋನು ಟೀಚಿಂಗ್ ಸಂಬಂಧಪಟ್ಟದ್ದೇ ಅಥವಾ ಬ್ರಹ್ಮಜ್ಞಾನವನ್ನು ಪಡೆಯುವಂಥ ಕೆಲಸನೇ ಮಾಡಬೇಕು ಅಂತಂಬುದು ಇಲ್ಲ. ಈಗ ಅಸಲು ಜಾತಿ ಎಂಬುದು ಪ್ರಶ್ನೆಯೇ ಇಲ್ಲ. ಜಾತಿ ಎಂಬುದು, ಕುಲ ಎಂಬುದು ಒಂದೇ ಬೆರಕೆ ಆಗಿಬಿಟ್ಟಿದೆ. ಜಾತಿ ಅಂದ್ರೂ ಒಂದೇ, ಕುಲ ಅಂದ್ರೂ ಒಂದೇ. ಜಾತಿ ಅಂದರೆ ವರ್ಣ, ಅದನ್ನು ನಾವು ಕ್ಯಾಸ್ಟ್ ಅಂತ ಕರಿತೇವೆ. ಕುಲ ಅಂತಂದರೆ ಸಮಾಜದಲ್ಲಿ ಅವರವರು ಮಾಡುವಂಥ ಕೆಲಸದಿಂದ ನಾವಿಟ್ಟುಕೊಂಡ ಕೆಲಸ. ಇದು ಭಗವಂತ ಸೃಷ್ಟಿ ಮಾಡಿಲ್ಲ ಕುಲ, ಅದು ಸಮಾಜ ಧರ್ಮದಲ್ಲಿ ನಾವು ಮಾಡುವಂಥ ಕೆಲಸವನ್ನು ಇಟ್ಕೊಂಡದ್ದು. ಇವತ್ತು ಕುಲಗಳು ಉಳಿದಿದೆ, ಮಾಡುವಂಥ ಕೆಲಸ ಯಾವತ್ತೂ ಹೋಗಿದೆ. ರೈತನ ಮಗ ಈಗ ರೈತ ಆಗ್ತಿಲ್ಲ, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಿದ್ದಾನೆ. ಆ ಕುಲದ ಹೆಸರು ಹೆಂಗೆ ಇಟ್ಕೊಳ್ಳೋದು? ರಾಜಕಾರಣಗಳಿರೋದ್ರಿಂದ, ವರ್ಗದ ಮುಖಂಡರಿರೋ ಅವರಿಂದನೇ ಸೃಷ್ಟಿಯಾಗಿತ್ತು. ಸೊ ಹಾಗಾಗಿ ಸಾಮಾಜಿಕವಾದಂಥ ಕುಲಗಳಿಗೆ ಭಗವಂತನಿಗಾಗಲಿ ಜೀವಕ್ಕಾಗಲಿ ಸಂಬಂಧ ಇಲ್ಲ. ಸೊ ಜೀವಕ್ಕಿರುವಂಥದ್ದು ಸ್ವಭಾವ, ಭಗವಂತನ ಸ್ವಭಾವ ಸನಾತನ ಧರ್ಮ, ಮಧ್ಯದಲ್ಲಿ ಸಮಾಜ ಧರ್ಮ. ಸೊ ಇಲ್ಲಿ ಇದನ್ನು ಈ ಥರ ನಾವು ಎಷ್ಟು ಬದಲಾವಣೆ ಮಾಡಿಕೊಳ್ಳಬೇಕು ನಮ್ಮನ್ನು. ನನ್ನ ಸ್ವಭಾವ ಯಾವುದು ಅಂತ ತಿಳ್ಕೊಂಡು ಸಮಾಜದಲ್ಲಿ ಆ ಥರದ ಕಾಂಟ್ರಿಬ್ಯೂಷನ್ ಕೆಲಸ ಮಾಡ್ತಾ ಇದ್ದರೆ, ಅದೇ ಕೆಲಸ ಮಾಡ್ತಾಯಿದ್ರೆ ಅವನಿಗೆ ಹಣ ಬರುತ್ತೋ ಇಲ್ವೋ, ಗೌರವ ಸಿಗುತ್ತೋ ಇಲ್ವೋ ಬೇರೆ ವಿಷಯ, ಅವನು ಆತ್ಮಸಂತೃಪ್ತಿಯಾಗಿರ್ತಾನೆ, ಯಾವಾಗ ಸಂತೋಷವಾಗಿರ್ತಾನೆ. ನಮ್ಮ ಸಂತೋಷವನ್ನು ಇನ್ನೊಬ್ಬರು ರಿಕಗ್ನೈಸ್ ಮಾಡಬೇಕಾಗಿಲ್ಲ, ನಮ್ಮ ಸಂತೋಷವನ್ನು ಇನ್ನೊಬ್ಬರ ಮುಖಾಂತರವಾಗಿ ಪಡೆಯೋದು ಬೇಕಾಗಿಲ್ಲ. ಸಂತೋಷ ಒಳಗೆ ಜನರೇಟ್ ಆಗಬೇಕು. ನಮ್ಮ ಸಂತೋಷವನ್ನು ನಾವು ಮಾತ್ರವೇ ಗುರುತಿಸಬೇಕು, ಬೇರೆಯವನು ಗುರುತಿಸುವಂಥ ಅಗತ್ಯ ಇಲ್ಲ. ನಮ್ಮೊಳಗೆ ಆಗುವಂಥ ಸಂತೋಷ ನಾವು ಗುರುತಿಸ್ಬೇಕು. ನಮ್ಮ ಸಕ್ಸಸ್ಸನ್ನು ಇನ್ನೊಬ್ಬರು ಯಾಕೆ ಗುರುತಿಸ್ಬೇಕು? ಅವನು ಹೇಗೆ ಗುರುತಿಸ್ತಾನೆ? ಅವನ ಸಕ್ಸಸ್ಸೇ ಅವ್ನು ಗುರುತಿಸೋದಿಲ್ಲ, ನಮ್ಮ ಸಕ್ಸಸ್ ಹೆಂಗೆ ಗುರುತಿಸ್ತಾನೆ? ಹಾಗಾಗಿ ಶಾಂತಿಯನ್ನು ನಾವೇ ಅದನ್ನು ಪಡೆದುಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕೇ ವಿನ ಸಮಾಜದಲ್ಲಿ ಹುಡುಕಿಕೊಳ್ಳೋದು ಕಷ್ಟ. ಇದು ಮುಂದೆ ಇದಕ್ಕೆ ಸಂಬಂಧಪಟ್ಟ ವಿವರಣೆ ಭಾಳಷ್ಟು ಬರುತ್ತೆ. ಆವಾಗ ನಾವು ಅದರ ಬಗ್ಗೆ ಮತ್ತಿಷ್ಟು ವಿಚಾರವನ್ನು ನೋಡೋಣ. ಮುಂದೆ ಭಗವಂತ ಇಷ್ಟವರೆಗೂ ಸಾಂಖ್ಯದ ಬಗ್ಗೆ ಹೇಳಿದ. ಇದನ್ನು 2ನೇ ಅಧ್ಯಾಯವೇ ಸಾಂಖ್ಯ ಯೋಗ ಅಂತ ಅಥವಾ ತತ್ವ ವಿವೇಕ ಯೋಗ ಅಂತ ಹೆಸರು. ಸೊ ಸಾಂಖ್ಯ ಇಷ್ಟವರೆಗೂ ಸಾಂಖ್ಯದ ಬಗ್ಗೆ ಹೇಳಿದೆ. ಭಗವಂತ ನೆಕ್ಸ್ಟ್ ಕ್ಲಾಸಲ್ಲಿ ಯೋಗದ ಬಗ್ಗೆ ಏನು ವಿವರಣೆ ಮಾಡ್ತಾನೆ ಅಂತಂಬೋದು ನೋಡೋಣ. ಸಾಂಖ್ಯ ಅಂದರೆ ಏನು, ಯೋಗ ಅಂದರೆ ಏನು, ಅದನ್ನು ಮತ್ತೊಮ್ಮೆ ಮನನ ಮಾಡಿಕೊಂಡು ನಾವು ಮುಂದಿನ ಪಾಠದಲ್ಲಿ ಮುಂದುವರಿಯೋಣ. ಇಲ್ಲಿಗೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.